ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಂಬ್ತೀನಿ. ಲಾಸ್ಟ್ 20 ದಿನಗಳಾಗಿ ಸರಿಯಾಗಿ ನನಗೆ ವಿಡಿಯೋಸ್ ಮಾಡೋಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕಾದ ಕೆಲಸವನ್ನ ನೋಡ್ತಾ ಇದ್ದೆ. ಆದ್ರಿಂದಾನೇ ಗ್ಯಾಪ್ ಆಗೋಯ್ತು. ಇನ್ ಮುಂದೆ ಡೈಲಿ ಒಂದು ವಿಡಿಯೋನ, ಒಂದು ಮೂವಿಯನ್ನ ನಮ್ಮ ಚಾನೆಲ್ ನಲ್ಲಿ ನೋಡೋಣ. ಪೆಸಿಫಿಕ್ ಓಷನ್ ಅಲ್ಲಿ ಒಂದು ಡಿಫರೆಂಟ್ ಆದ ವಿಚಿತ್ರವಾದ ಐಲ್ಯಾಂಡ್ ಇದೆ ಅಂತ ತುಂಬಾ ದೊಡ್ಡ ನ್ಯೂಸ್ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಆ ಐಲ್ಯಾಂಡ್ ಅಲ್ಲಿ ಇರೋ ಜನ ಎಲ್ಲರೂ ಬರೀ ಹೆಂಗಸರೇ ಅಂತೆ, ಗಂಡಸರೇ ಇಲ್ವಂತೆ. ಆದ್ರಿಂದ ಅಲ್ಲಿರುವ ಹೆಂಗಸರು ಎಲ್ಲರೂ ಅಂದ್ರೆ ಹುಡುಗಿಯರು ಎಲ್ಲರೂ ವರ್ಜಿನ್ ಗರ್ಲ್ಸ್ ಆಗಿ ಇದಾರಂತೆ. ಆದ್ರಿಂದಾನೇ ಆ ಐಲ್ಯಾಂಡ್ ಗೆ ವರ್ಜಿನ್ ಐಲ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ಅಲ್ಲಿರುವ ಹೆಂಗಸರ ಹತ್ರ ವಿಚಿತ್ರವಾದ ಒಂದು ಸೀಡ್ ಇದೆಯಂತೆ, ಅಂದ್ರೆ ಬೀಜ. ಆ ಸೀಡ್ ಅನ್ನ ಅವರುಗಳು ತಿನ್ನೋದ್ರಿಂದ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಇರುವ ಹೆಂಗಸರಿಗಿಂತ ಇವಾಗ 2022 ಅಲ್ವಾ, ಅದೇ ತರ 2032 ಬಂದಾಗ ನಮ್ಮ ನಾರ್ಮಲ್ ಹೆಂಗಸರಿಗೆ 10 ವರ್ಷ ಜಾಸ್ತಿ ಆಗಿರುತ್ತೆ. ಆದ್ರೆ ಈ ಐಲ್ಯಾಂಡ್ ಅಲ್ಲಿ ಇರುವ ಹೆಂಗಸರು ಆ ಸೀಡ್ ಅನ್ನ ತಿನ್ನೋದ್ರಿಂದ ಅವ್ರಗಳಿಗೆ ಬರೀ 1 ವರ್ಷ ಮಾತ್ರನೇ ಇನ್ಕ್ರೀಸ್ ಆಗ್ತಾ ಇದೆಯಂತೆ. ಸೊ ಆ ಸ್ಪೆಷಲ್ ಸೀಡ್ ಅನ್ನ ತಿನ್ನುವ ಈ ಐಲ್ಯಾಂಡ್ ಅಲ್ಲಿ ಇರುವ ಹೆಂಗಸರಿಗೆ ಬರೀ 1 ವರ್ಷ ಮಾತ್ರನೇ ಇನ್ಕ್ರೀಸ್ ಆಗ್ತಾ ಇದೆಯಂತೆ. ಆದ್ರಿಂದ ಯಾವಾಗ್ಲೂ ಯಂಗ್ ಆಗೇ ಇರ್ತಾರಂತೆ ಅಲ್ಲಿರುವ ಹುಡುಗಿಯರು. ಹಾಗಾದ್ರೆ ನೋಡಿ ಎಂತಹ ಐಲ್ಯಾಂಡ್ ಆಗಿರ್ಬಹುದು. ಅಂತ ಐಲ್ಯಾಂಡ್ ಗೆ ಬರೀ ಹೆಂಗಸರೇ ಇರುವ ಐಲ್ಯಾಂಡ್ ಗೆ ಒಬ್ಬ ಹುಡುಗ, ನಮ್ಮಲ್ಲಿ ಯಾರಾದ್ರೂ ಒಬ್ಬ ಹುಡುಗ ಹೋದ್ರೆ ಹೇಗಿರುತ್ತೆ ಅವನ ಲೈಫ್? ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ರೆಬಲ್ ಇಸ್ಲಾ ಮುಜೆರೇಸ್ ಅನ್ನೋ ಮಂಡೇಲಿಯನ್ ಲ್ಯಾಂಗ್ವೇಜ್ ಮೂವಿನೇ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ನೋಡಿ ಯಾವ ಲ್ಯಾಂಗ್ವೇಜ್ ಅನ್ನೆಲ್ಲ ತಂದು ಹಾಕ್ತಾ ಇದೀನಿ. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಐಲ್ಯಾಂಡ್ ಬಗ್ಗೆ ನಮಗೆ ಹೇಗೆ ಗೊತ್ತಿದೆ, ಅದೇ ತರ ಸುತ್ತಮುತ್ತ ಇರೋ ಜನರಿಗೂ ಈ ಐಲ್ಯಾಂಡ್ ಬಗ್ಗೆ ಗೊತ್ತಿದೆ. ಆದ್ರಿಂದ ತುಂಬಾ ಜನರು ಐಲ್ಯಾಂಡ್ ಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಟ್ರೈ ಮಾಡ್ತಾರೆ. ಆ ತರ ಟ್ರೈ ಮಾಡೋರಲ್ಲಿ ತುಂಬಾ ಜನರಲ್ಲಿ ಒಬ್ಬ ನಮ್ಮ ಸಂಗು ಕೂಡ ಒಬ್ಬ. ಇವನಿಗೂ ಐಲ್ಯಾಂಡ್ ಗೆ ಹೋಗ್ಬೇಕು, ಅಲ್ಲಿರುವ ಸ್ಪೆಷಲ್ ಸೀಡ್ ಅನ್ನ ತಗೊಂಡು ತಿನ್ಬೇಕು. ಆದ್ರಿಂದ ಇವನು ತುಂಬಾ ವರ್ಷಗಳ ಕಾಲ ಜೀವಂತವಾಗಿ ಇರಬೇಕು, ಯಂಗ್ ಆಗಿ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾನೆ ಸಂಗ. ಸುಮ್ನೆ ಯೋಚನೆ ಮಾಡಿ ನೋಡಿ, ನಮ್ ತರ ಇರುವ ನಾರ್ಮಲ್ ಪೀಪಲ್ಸ್ ಎಲ್ಲ ಜಸ್ಟ್ ಒಂದು 60 ವರ್ಷ 70 ವರ್ಷ ಮಾತ್ರ ಜೀವಂತವಾಗಿ ಇರ್ತೀವಿ, ಆಮೇಲೆ ಸತ್ತೋಗ್ಬಿಡ್ತೀವಿ, ಆಮೇಲೆ ನಮಗೆ ಶಂಕ ಊದು ಬಿಡ್ತಾರೆ. ಆದ್ರೆ ಆ ಐಲ್ಯಾಂಡ್ ಅಲ್ಲಿ ಸಿಗುವ ಸೀಡ್ ಅನ್ನ ತಿನ್ಬೇಕಾದ್ರೆ ಆಲ್ಮೋಸ್ಟ್ 600-700 ವರ್ಷ ಜೀವಂತವಾಗಿ ಇರೋಕೆ ಆಗುತ್ತಂತೆ. ಆಲ್ಮೋಸ್ಟ್ ಇಮ್ಮೋರ್ಟಲ್ ಅಲ್ವಾ? ಆ ತರ ನಾವು ಸಾಯ್ದೇ ಇರ್ಬೇಕು ಅಂತ ಸಂಗು ಆಸೆ ಪಡ್ತಾ ಇರ್ತಾನೆ. ಅದಕ್ಕಾಗಿ ಅವನ ಹತ್ರ ಇರುವ ಸೈಂಟಿಸ್ಟ್, ಡಾಕ್ಟರ್ಸ್, ರೌಡೀಸ್ ಎಲ್ಲರನ್ನು ಐಲ್ಯಾಂಡ್ ಅನ್ನ ಹುಡುಕಿ ಕಂಡು ಹಿಡಿಯೋಕೆ ಕಳಿಸ್ತಾನೆ. ಈ ತರ ಸಂಗು ಐಲ್ಯಾಂಡ್ ಅನ್ನ ಹುಡುಕ್ತಾ ಇರುವ ವಿಷಯವನ್ನ ನಮ್ಮ ಹೀರೋ ತಿಳ್ಕೊತಾನೆ. ಅದನ್ನ ಒಂದು ನ್ಯೂಸ್ ಅನ್ನ ನೋಡಿ ತಿಳ್ಕೊತಾ ಇದ್ದಾನೆ ನಮ್ಮ ಹುಡುಗ. ನಮ್ಮ ಹೀರೋಗೂ ಐಲ್ಯಾಂಡ್ಗೂ ಒಂದು ಸಂಬಂಧ ಇದೆ. ಅದು ಏನು ಅಂದ್ರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಐಲ್ಯಾಂಡ್ ಅನ್ನ ತುಂಬಾ ಜನ ಹುಡುಕ್ತಾ ಇದ್ರಲ್ವಾ, ಅದ್ರಲ್ಲಿ ನಮ್ಮ ಹೀರೋ ಅವನ ತಂದೆ ಕೂಡ ಒಬ್ಬ. ಎಷ್ಟು ಜನ ಐಲ್ಯಾಂಡ್ ಅನ್ನ ಹುಡುಕಿ ಹೋಗಿದ್ರು ಕೂಡ ಐಲ್ಯಾಂಡ್ ಅನ್ನ ರೀಚ್ ಆದವರು ಯಾರುವೇ ಇಲ್ಲ. ಆದ್ರೆ ಒಬ್ಬರು ಮಾತ್ರ ರೀಚ್ ಮಾಡಿದ್ದಾರೆ, ಅದೇನೆ ನಮ್ಮ ಹೀರೋ ಅವರ ತಂದೆ ಲೀ. ಅವರು ಮಾತ್ರ ಹೇಗೋ ಕಷ್ಟಪಟ್ಟು ಐಲ್ಯಾಂಡ್ ಅನ್ನ ರೀಚ್ ಮಾಡಿದ್ರಂತೆ. ಆದ್ರೆ ಐಲ್ಯಾಂಡ್ ಅಲ್ಲಿ ಜೀವಿಸ್ತಾ ಇರುವ ಸುಂದರವಾದ ಹುಡುಗಿಯರನ್ನ ನೋಡಿ ತಂದೆ ಫ್ಲಾಟ್ ಆಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಟ್ರು ಅಂತಾನೋ ಒಂದು ನ್ಯೂಸ್ ಇದೆ. ಸೊ ಅವನ ತಂದೆಯನ್ನ ಹುಡಿಕೊಂಡು ಹೋಗ್ಬೇಕು ಅಂತ ಅನ್ಕೋತಾನೆ ನಮ್ಮ ಹೀರೋ. ಕೆಲವರು ಐಲ್ಯಾಂಡ್ ಅಲ್ಲಿ ಇರುವ ಹುಡುಗಿಯರನ್ನ ಹುಡಿಕೊಂಡು ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಐಲ್ಯಾಂಡ್ ಅಲ್ಲಿ ಸಿಗುವ ಸೀಡ್ಸ್ ಅನ್ನ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಹೀರೋ ಮಾತ್ರನೇ ಅವನ ತಂದೆಯನ್ನ ಹುಡಿಕೊಂಡು ಹೋಗ್ಬೇಕು ಅಂತ ಐಲ್ಯಾಂಡ್ ಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಹೋಗೋಕೆ ಇವನಿಗೆ ಹಣ ಬೇಕು, ಸ್ಪಾನ್ಸರ್ ಬೇಕು. ಆ ಕಡೆ ಸಂಘ ಒಂದು ವೆಬ್ಸೈಟ್ ಅನ್ನೇ ಓಪನ್ ಮಾಡಿ, ಯಾರ ಕೈಯಲ್ಲಾದ್ರೂ ಐಲ್ಯಾಂಡ್ ಅನ್ನ ಕಂಡು ಹಿಡಿಯೋಕೆ ಆಗುತ್ತೆ ಅಂದ್ರೆ ಅವರಿಗೆ ಹೋಗಿದ್ದು ಬರೋ ಚಾರ್ಜಸ್ ಎಲ್ಲವನ್ನು ನಾವೇ ಸ್ಪಾನ್ಸರ್ ಮಾಡ್ತೀವಿ. ಸೊ ಅದಕ್ಕಾಗಿ ಈ ಫಾರ್ಮ್ ಅನ್ನ ಫಿಲ್ ಮಾಡಿ ಅನ್ನೋ ತರ ಸಂಘ ಒಂದು ವೆಬ್ಸೈಟ್ ಅಲ್ಲಿ ಡೀಟೇಲ್ಡ್ ಆಗಿ ಹಾಕಿದ್ದಾರೆ. ಅದನ್ನ ನೋಡುವ ನಮ್ಮ ಹೀರೋನು ಆ ಫಾರ್ಮ್ ಅನ್ನ ಫಿಲ್ ಮಾಡಿ ಅಪ್ಲೈ ಮಾಡ್ತಾನೆ. ಆಕ್ಚುಲಿ ಆ ವೆಬ್ಸೈಟ್ ಅಲ್ಲಿ ಏನ್ ಹಾಕಿದೆ ಅಂದ್ರೆ, ನಿಮ್ಮ ಓನ್ ಮನಿಯನ್ನ ಯೂಸ್ ಮಾಡಿ ಐಲ್ಯಾಂಡ್ ಅನ್ನ ಹುಡಿಕೊಂಡು ಹೋಗಿ ಕಂಡುಹಿಡಿದ್ಬಿಟ್ಟು ನಂತರ ನೀವು ನಮಗೆ ಆ ವಿಷಯವನ್ನ ಹೇಳ್ಬೇಕಾದ್ರೆ ನೀವು ಹೋಗಿದ್ದ ಬಂದ ಖರ್ಚು ಎಲ್ಲವನ್ನು ನಾವು ರಿಟರ್ನ್ ಕೊಡ್ತೀವಿ. ಅದು ಮಾತ್ರ ಇಲ್ಲದೆ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೂಡ ಕೊಡ್ತೀವಿ ಅಂತ ಆ ವೆಬ್ಸೈಟ್ ಅಲ್ಲಿ ಡೀಟೇಲ್ಡ್ ಆಗಿ ಹಾಕಿದ್ದಾರೆ ಸಂಘ. ಆದ್ರಿಂದ ನಮ್ಮ ಹೀರೋ ಖರ್ಚಿಗೆ ಸ್ವಲ್ಪ ಹಣವನ್ನ ತಗೊಂಡು ಐಲ್ಯಾಂಡ್ ಅನ್ನ ಹುಡಿಕೊಂಡು ಹೊರಡ್ತಾನೆ. ಸೊಮಾಲಿಯಾ ನೇವಿ ಸಿವಿಯಲ್ಲಿ ಸಮುದ್ರದ ಪಯಣವನ್ನ ಹೇಗೆ ಮಾಡಬೇಕು ಅನ್ನುವ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ. ಅವನ ಹೆಲ್ಪ್ ಇಂದಾನೆ ನಮ್ಮ ಹೀರೋ ಐಲ್ಯಾಂಡ್ ಅನ್ನ ಹುಡಿಕೊಂಡು ಹೊರಡ್ತಾ ಇದ್ದಾನೆ. ಇವನ ಹೆಸರು ಹನ್ನ. ಬೋಟ್ ಅನ್ನ ರೆಡಿ ಮಾಡಾಯ್ತು. ಇವಾಗ ಹೊರಡುವ ಸಮಯದಲ್ಲಿ ನಮ್ಮ ಹೀರೋ ವೆಬ್ಸೈಟ್ ಅಲ್ಲಿ ಫುಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ನಲ್ವಾ, ಆ ಸಮಯಕ್ಕೆ ಅದನ್ನ ನೋಡಿ ಮಿಸ್ಟರ್ ಸಂಘ ಅವರ ಒಬ್ಬ ಅಸಿಸ್ಟೆಂಟ್ ಬರ್ತಾನೆ. GPS ಟ್ರ್ಯಾಕರ್ ಡಿವೈಸ್ ಅನ್ನ ಹೀರೋ ಕೈಗೆ ಕೊಟ್ಟು, ಇದನ್ನ ಯಾವಾಗ್ಲೂ ಆನ್ ಅಲ್ಲೇ ಮಡಗಿರ್ಬೇಕು, ಆವಾಗ್ಲೇ ನೀವು ಹೋಗೋ ಬರುವ ಡೀಟೇಲ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ, ಆವಾಗ್ಲೇ ನಿಮಗಾಗಿರುವ ಖರ್ಚನ್ನ ನಾವು ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಹೋಗ್ತಾನೆ ಅಲ್ಲಿರುವ ಅಸಿಸ್ಟೆಂಟ್. ಅದೇ ತರ ನಮ್ಮ ಹುಡುಗರು ಐಲ್ಯಾಂಡ್ ಅನ್ನು ಹುಡಿಕೊಂಡು ಹೊರಡ್ತಾರೆ. ಅವ್ರಗಳ ಅಡ್ವೆಂಚರ್ ಶುರು ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫನ್ ಆಗಿ ಎಂಜಾಯ್ ಮಾಡ್ಕೊಂಡೆ ಚೆನ್ನಾಗಿ ಹೋಗ್ತಾ ಇದ್ದಾರೆ ಹುಡುಗರು. ಹೇಗೂ ಹೋಗೋ ಕೆಲಸವನ್ನ ಖಂಡಿತ
ನಾವು ಫಿನಿಶ್ ಮಾಡ್ಬಿಡ್ತೀವಿ, ಗೆದ್ ಬಿಡ್ತೀವಿ ಅನ್ಕೊಂಡೆ ಹೋಗ್ತಾ ಇದ್ದಾರೆ ನಮ್ಮ ಹುಡುಗರು. ಆದ್ರೆ ಇವ್ರಗಳ ಜರ್ನಿ ಅಷ್ಟೇನು ಈಸಿ ಆಗಿಲ್ಲ. ಒಂದು ದಿನ ಆಯ್ತು, 2 ದಿನ ಆಯ್ತು, ಆಲ್ಮೋಸ್ಟ್ 60 ದಿನ ಆಯ್ತು. ಆದ್ರೂ ಕೂಡ ಇನ್ನ ಐಲ್ಯಾಂಡ್ ಅನ್ನ ಇವ್ರಗಳ ಕೈಯಲ್ಲಿ ಹುಡುಕಿ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಅವ್ರಗಳ ನಂಬಿಕೆ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆ ಅವ್ರಗಳ ಹತ್ರ ಇರುವ ಫುಡ್ ಕೂಡ ಕಡಿಮೆ ಆಗ್ತಾ ಇದೆ. ಇವಾಗ 2 ತಿಂಗಳ ನಂತರ ನಮ್ಮ ಹುಡುಗರು ಬೋಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದಿನ ಸಡನ್ ಆಗಿ ಅವ್ರಗಳ ಹತ್ರ ಇರುವ GPS ಟ್ರ್ಯಾಕರ್ ವರ್ಕ್ ಆಗ್ತಾ ಇಲ್ಲ, ಆಫ್ ಆಗ್ಬಿಡ್ತಾ ಇದೆ. ಏನಿದು ಸಡನ್ ಆಗಿ GPS ವರ್ಕ್ ಆಗ್ತಾ ಇಲ್ವಲ್ಲ ಅಂತ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಮೇಲ್ಗಡೆ ಪಕ್ಷಿಗಳು ಹಾರ್ತಾ ಇವೆ. GPS ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ನಮ್ಮ ಹೀರೋ ಬೇಜಾರಾಗಿ ಮಲ್ಗಿರ್ಬೇಕಾದ್ರೆ ಆವಾಗ ಮೇಲ್ಗಡೆ ಹಾರ್ತಾ ಇರುವ ಪಕ್ಷಿಗಳು ಇವನ ಮುಖದ ಮೇಲೇನೆ ಟಾಯ್ಲೆಟ್ ಮಾಡುತ್ತೆ. ನಮ್ಮ ಹೀರೋನು ಕಣ್ಬಿಟ್ಟು ನೋಡಿ ಅದನ್ನ ಸ್ಮೆಲ್ ಮಾಡಿ ನೋಡ್ಬೇಕಾದ್ರೆ ಅಯ್ಯಯ್ಯೇ ಚೀ ಪಿಕ್ಕ, ಇಷ್ಟು ಪಕ್ಷಿಗಳು ಹಾರ್ತಾ ಇದೆ ಅಂದ್ರೆ ಏನು ಅರ್ಥ? ಈ ಪಕ್ಷಿಗಳು ತುಂಬಾ ದೂರ ಸಮುದ್ರದಲ್ಲಿ ಹಾರ್ಕೊಂಡು ಹೋಗ್ತಾನೆ ಇರೋಕೆ ಆಗಲ್ಲ, ಎಲ್ಲಾದ್ರೂ ನಿಂತು ಎಲ್ಲಾದ್ರೂ ಕೂತು ರೆಸ್ಟ್ ಮಾಡ್ಲೇಬೇಕು. ಹಾಗಾದ್ರೆ ಇಲ್ಲೇ ಪಕ್ಕದಲ್ಲಿ ಯಾವ್ದಾದ್ರು ಐಲ್ಯಾಂಡ್ ಇದ್ರೆ ಮಾತ್ರನೇ ಸಾಧ್ಯ. ಸೊ ನಮ್ಮ ಹೀರೋ ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಪಕ್ಕದಲ್ಲಿ ಯಾವ್ದೋ ಐಲ್ಯಾಂಡ್ ಇರೋದನ್ನ ಕಂಡಿಡಿದು ಬಿಡ್ತಾ ಇದ್ದಾನೆ. ಬೈನಾಕುಲರ್ ಅನ್ನ ತಗೊಂಡು ಸುತ್ತಮುತ್ತ ನೋಡ್ಬೇಕಾದ್ರೆ ಕೊನೆಗೆ ಅಲ್ಲಿ ಸಿಂಗಲ್ ಆಗಿ ಒಂದು ಐಲ್ಯಾಂಡ್ ಇರೋದನ್ನ ನೋಡ್ತಾ ಇದ್ದಾನೆ ನಮ್ಮ ಹೀರೋ. ಅವನ ಫ್ರೆಂಡ್ ಅನ್ನ ಕರೆದು ಆ ಗುಡ್ ನ್ಯೂಸ್ ಅನ್ನ ಹೇಳ್ತಾನೆ. ವರ್ಜಿನ್ ಐಲ್ಯಾಂಡ್ ನಮ್ಮ ಕಣ್ಣಿಗೆ ಬಿದ್ದ್ಬಿಟ್ಟಿದೆ ಅಂತ ತುಂಬಾನೇ ಖುಷಿ ಆಗ್ತಾರೆ ನಮ್ಮ ಹುಡುಗರು. ಆದ್ರೆ ಸಿಚುವೇಶನ್ ಬೇರೆ ತರ ಆಟ ಆಡ್ತಾ ಇದೆ. ಸಡನ್ ಆಗಿ ಒಂದು ದೊಡ್ಡ ವೇವ್, ದೊಡ್ಡ ದೊಡ್ಡ ಸಮುದ್ರ ವೇವ್ಸ್ ಬರ್ತಾ ಇದೆ. ಅದು ಇವ್ರಗಳ ಬೋಟ್ ಅನ್ನ ಐಲ್ಯಾಂಡ್ ಗೆ ಹೋಗದೆ ಇರೋ ತರ ತಡಿತಾ ಇದೆ. ಸೊ ಬೋಟ್ ಅನ್ನ ಐಲ್ಯಾಂಡ್ ಹತ್ರ ತಗೊಂಡು ಹೋಗಿ ನಿಲ್ಸೋಕೆ ಆಗಲ್ಲ. ಆದ್ರಿಂದ ಬೋಟ್ ಅನ್ನ ಸಮುದ್ರದಲ್ಲಿ ನಿಲ್ಲಿಸ್ಬಿಟ್ಟು ನೀರಿಗೆ ಜಂಪ್ ಮಾಡಿ ಇಬ್ಬರು ಈಜ್ ಹೊಡ್ಕೊಂಡು ಐಲ್ಯಾಂಡ್ ಅನ್ನ ರೀಚ್ ಮಾಡ್ತಾರೆ. ಹಾಗೆ ಈಜ್ ಹೊಡ್ಕೊಂಡು ಹೋಗ್ತಾನೆ ಇರ್ಬೇಕಾದ್ರೆ ವೇವ್ಸ್ ಅಲ್ಲಿ ನಮ್ಮ ಹುಡುಗರಿಗೆ ಅಲ್ಲಿ ಇಲ್ಲಿ ಅಂತ ಏಟ್ ಆಗಿ ಅನ್ಕಾನ್ಶಿಯಸ್ ಆಗಿ ನಂತರ ಹೇಗೋ ಐಲ್ಯಾಂಡ್ ಗೆ ಅನ್ಕಾನ್ಶಿಯಸ್ ಆಗಿ ಬಂದು ತಲುಪ್ತಾರೆ. ಆಮೇಲೆ ನಮ್ಮ ಹುಡುಗರು ಕಣ್ಣನ್ನ ಬಿಟ್ಟು ನೋಡಿದ್ರೆ ಸಿಕ್ಕಾಪಟ್ಟೆ ಹುಡುಗಿಯರು ನಿಂತಿದ್ದಾರೆ. ಎಲ್ಲರೂ ಸುಂದರವಾಗಿ ಸೂಪರ್ ಆಗಿದ್ದಾರೆ. ಆದ್ರೆ ಕೈಯಲ್ಲಿ ವೆಪನ್ಸ್ ಗಳನ್ನ ಹಿಡ್ಕೊಂಡಿದ್ದಾರೆ. ಇನ್ನ ನಮ್ಮ ಹುಡುಗರು ಫುಲ್ ನಾರ್ಮಲ್ ಕಂಡೀಷನ್ ಗೆ ಬಂದಿಲ್ಲ. ಆವಾಗ ನಮ್ಮ ಹೀರೋ ಹ್ಯಾಂಗ್ ಓವರ್ ಅಲ್ಲೇ ಫೈನಲ್ ಆಗಿ ಆ ಹುಡುಗಿಯರ ಹತ್ರ ನಾವು ವರ್ಜಿನ್ ಐಲ್ಯಾಂಡ್ ಗೆ ಬಂದಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿಯರು ಏನು ಮಾತಾಡ್ತಾ ಇಲ್ಲ, ನಮ್ಮ ಹುಡುಗರನ್ನ ಗುರಾಯಿಸ್ತಾನೆ ಇದ್ದಾರೆ. ಆಮೇಲೆ ನಮ್ಮ ಹುಡುಗರನ್ನ ಎತ್ಕೊಂಡು ಹೋಗಿ ಅವರ ಕ್ಯಾಂಪ್ ಅಲ್ಲಿ ಕೂಡಾಕಿ ಇಡ್ತಾ ಇದ್ದಾರೆ ಹುಡುಗಿಯರು. ಆಮೇಲೆ ನಮ್ಮ ಹುಡುಗರನ್ನ ವಿಚಾರಿಸ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಅವನ ಫ್ರೆಂಡ್ ಇದ್ದಾನಲ್ಲ ಅವನಿಗೆ ಓವರ್ ಕಾನ್ಫಿಡೆಂಟ್, ಅವನ ಮೇಲೂ ಅವನ ಬ್ಯೂಟಿಯ ಕಾನ್ಶಿಯಸ್ ಮೇಲೇನು ತುಂಬಾನೇ ನಂಬಿಕೆ ಅವನಿಗೆ. ಅಲ್ಲಿರುವ ಹುಡುಗಿಯರ ಹತ್ರ ಸ್ಮಾರ್ಟ್ ಆಗಿ ಮಾತಾಡಿ ಅವ್ರಗಳನ್ನ ಪಿಕಪ್ ಮಾಡ್ಬಿಡ್ಬಹುದು, ಕರೆಕ್ಟ್ ಮಾಡ್ಬಿಡ್ಬಹುದು ಅಂತ ಅನ್ಕೊಂಡಿದ್ದಾನೆ ಫ್ರೆಂಡ್. ಸೊ ಹುಡುಗಿಯರ ಹತ್ರ ಹೋಗಿ ಸ್ಮಾರ್ಟ್ ಆಗಿ ಮಾತಾಡ್ಬೇಕಾದ್ರೆ ಅವನಿಗೆ ಹಾಕೊಂಡು ಚೆನ್ನಾಗಿ ಹೊಡಿತಾರೆ ಹುಡುಗಿಯರು. ಆಮೇಲೆ ಮರದಿಂದಾನೇ ಮಾಡಿರುವ ಗೂಡಲ್ಲಿ ನಮ್ಮ ಹುಡುಗರನ್ನ ಹಾಕಿ ಲಾಕ್ ಮಾಡಿ ಇಡ್ತಾರೆ ಹುಡುಗಿಯರು. ಆವಾಗ ಗುಂಪಿನ ಹೆಡ್ ಅಲ್ಲಿಗೆ ಬರ್ತಾಳೆ. ಇವ್ರುಗಳೆಲ್ಲ ನಾರ್ಮಲ್ ಆಗಿ 500 ವರ್ಷ 600 ವರ್ಷ ಅಂತ ಜೀವಿಸ್ತಾ ಇರೋರು. ಆವಾಗ ಹೆಡ್ ಲಾಸ್ಟ್ 500 ವರ್ಷಗಳಲ್ಲಿ ಒಂದು 4-5 ಜನ ಮಾತ್ರನೇ ಈ ಐಲ್ಯಾಂಡ್ ಗೆ ಬಂದು ತಲುಪಿದ್ರು. ಆದ್ರೆ ಆ ತರ ಬಂದವರೆಲ್ಲರೂ ಸಮುದ್ರದಲ್ಲಿ ಪಯಣ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಆದ್ರೆ ನೀವು ಚಿಕ್ಕ ಹುಡುಗರು ನೀವು ಹೇಗರು ಇಲ್ಲಿಗೆ ಬಂದ್ರಿ ಅಂತ ಹೆಂಗಸರು ಕೇಳ್ಬೇಕಾದ್ರೆ ಅಂದ್ರೆ ಕ್ಯಾಪ್ಟನ್ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಅವನ ಫ್ರೆಂಡ್ ಇದ್ದಾನಲ್ಲ, ಸುಮ್ನೆ ಹೋಗಮ್ಮ, ನಾರ್ಮಲ್ ಆಗಿ 60 ವರ್ಷ 70 ವರ್ಷ ಬದುಕೋದೇ ದೊಡ್ಡ ವಿಷಯ. ಇದ್ರಲ್ಲಿ 500 ವರ್ಷಗಳಾಗಿ ಇಲ್ಲಿಗೆ ಯಾರುವೇ ಬಂದಿಲ್ಲ, ಬಂದಿದ್ದು ಬರೀ 4-5 ಜನ ಮಾತ್ರ ಅಂತ ನೀನು ಸುಳ್ಳು ಹೇಳ್ತಾ ಇದೆಯಲ್ಲ, ನಿನಗೇನು ಸಾವೇ ಇಲ್ಲ ಅನ್ನೋ ನೆನ್ಪ ಅನ್ನೋ ತರ ಫ್ರೆಂಡ್ ಅನ್ಕೊಂಡು ಆ ಹೆಡ್ ಅನ್ನ ಮಾತಾಡ್ಬೇಕಾದ್ರೆ ಇವ್ರಗಳ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡು ಅಲ್ಲಿರುವ ಹುಡುಗಿಯರು ಮತ್ತೆ ಕ್ಯಾಪ್ಟನ್ ಲೇಡಿ ಎಲ್ಲರೂ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವರವರ ಕೆಲಸವನ್ನ ನೋಡೋಕೆ ಹೋಗ್ತಾರೆ. ಹುಡುಗಿಯರೆಲ್ಲ ಹೋದ ಮೇಲೆ ನಮ್ಮ ಹೀರೋ ಹೌಸ್ ಇಟ್ಟಿರುವ ಅವನ ಚಾಕು ಒಂದನ್ನ ತೆಗಿತಾನೆ. ಇವತ್ತು ರಾತ್ರಿನೇ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಫ್ರೆಂಡ್ ಜೊತೆ ಸೇರಿ ಸ್ಕೆಚ್ ಹಾಕ್ತಾನೆ ಹೀರೋ. ಅದೇ ತರ ರಾತ್ರಿ ಯಾರು ಇಲ್ಲದೆ ಇರೋ ಸಮಯದಲ್ಲಿ ಆ ಚಾಕನ್ನ ಯೂಸ್ ಮಾಡಿ ಆ ಗೂಡನ್ನ ಬಿಟ್ಟು ಹೊರಗಡೆ ಬರ್ತಾರೆ ನಮ್ಮ ಹೀರೋ ಮತ್ತೆ ಫ್ರೆಂಡ್. ಆಮೇಲೆ ನಮ್ಮ ಹೀರೋ ಹೇಗೋ ಈ ಐಲ್ಯಾಂಡ್ ಅಲ್ಲಿ ನಾವು ಸಿಗೋಕೋ ಬಿಟ್ಟಿದೀವಿ, ಇವಾಗ ಹೇಗೋ ನಾವು ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗೋದನ್ನ ನೋಡ್ಬೇಕು ಅಂತ ಫ್ರೆಂಡಿಗೆ ಹೇಳ್ತಾನೆ. ಸೊ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡ್ಬೇಕು ಅಂತ ಇಬ್ಬರು ಡಿವೈಡ್ ಆಗಿ ಹುಡುಕೋಕೆ ಹೋಗ್ತಾರೆ. ಒಂದು ಕಡೆ ನಮ್ಮ ಹೀರೋ ಇಲ್ಲಿಂದ ಎಸ್ಕೇಪ್ ಆಗೋಕೆ ದಾರಿಯನ್ನ ಹುಡುಕ್ತಾ ಇದ್ದಾನೆ. ಅದೇ ತರ ಫ್ರೆಂಡ್ ಇನ್ನೊಂದು ಕಡೆ ದಾರಿಯನ್ನ ಹುಡುಕ್ತಾ ಇದ್ದಾನೆ. ಈ ಕಡೆ ಹುಡುಕ್ತಾ ಇರುವ ನಮ್ಮ ಹೀರೋ ಯಾವ್ದೋ ಒಂದು ವಿಲೇಜ್ ಒಳಗಡೆ ಬಂದ ಹಾಗೆ ಕಾಣ್ತಾ ಇದೆ. ಅದೇ ತರ ಆ ಕಡೆ ಫ್ರೆಂಡ್ ಕಾಡು ಒಳಗಡೆ ಸುತ್ತಾಡ್ತಾ ಇದ್ದಾನೆ ಅಲ್ವಾ. ಅವನಿಗೆ ಗೊತ್ತಿಲ್ಲ ಆ ಕಾಡು ಒಳಗಡೆ ಸಿಕ್ಕಾಪಟ್ಟೆ ಟ್ರಾಪ್ಸ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಆ ವರ್ಜಿನ್ ಹುಡುಗಿಯರು ಅಂತ. ರಾಬಿಟ್ಸ್ ಅನ್ನ ಹಿಡಿಯೋದಕ್ಕಾಗಿ ತುಂಬಾ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾರೆ ಹುಡುಗಿಯರು. ಸೊ ಫ್ರೆಂಡ್ ಗೊತ್ತಿಲ್ಲದೆ ಅದ್ರ ಒಳಗಡೆ ಕಾಲನ್ನ ಬಿಟ್ಟು ಕೆಳಗಡೆ ಬಿಲೋಕೆ ಹೋಗ್ಬೇಕಾದ್ರೆ ಆ ಹುಡುಗಿಯರು ಸೆಟ್ ಮಾಡಿ ಇಟ್ಟಿರುವ ಬಾಣಗಳೆಲ್ಲ ಬಂದು ಇವನಿಗೆ ಚುಚ್ಚುತ್ತೆ. ಆದ್ರಿಂದ ಫ್ರೆಂಡ್ ನೋವಲ್ಲಿ ಅಯ್ಯೋ ಅಮ್ಮ ಅಂತ ಬಡ್ಕೋತಾನೆ. ಇದು ಸಾಕಾಗಲ್ಲ ಅಂತ ಫ್ರೆಂಡ್ ಬಿದ್ದಿರುವ ಜಾಗದಲ್ಲಿ ತುಂಬಾ ತೆಂಗಿನ ಮರಗಳು ಇರುತ್ತೆ. ಅದರಿಂದ ಎಳ್ನೀರೆಲ್ಲ ಅವನ ತಲೆ ಮೇಲೇನೆ ಬೀಳುತ್ತೆ. ಅದೇ ಸಮಯದಲ್ಲಿ ಇವಾಗ ನಮ್ಮ ಹೀರೋ ಒಂದು ವಿಲೇಜ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ ಅಲ್ವಾ. ಅಲ್ಲಿ ಮೂಯಾಂಗ್ ಅಂತ ಒಂದು ಹುಡುಗಿ ಇರ್ತಾಳೆ. ತುಂಬಾನೇ ಇನ್ನೋಸೆಂಟ್, ತುಂಬಾನೇ ಒಳ್ಳೆ ಹುಡುಗಿ. ಅವಳ ಜೊತೆಗೇನೆ ಒಂದು ಚಿಕ್ಕ ಹುಡುಗಿ ಅವಳ ತಂಗಿ ಇರ್ತಾಳೆ. ಇಬ್ಬರು ಒಂದು ಗುಡಿಸಲ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರದೇ ಅನ್ಸುತ್ತೆ ಆ ಗುಡಿಸಲು. ಇಲ್ಲ ಅವ್ರದಲ್ಲ ಗುಡಿಸಲು, ಅದು ಅಲ್ಲಿರುವ ಹೆಂಗಸರು ಎಲ್ಲರೂ ಸ್ನಾನ ಮಾಡುವ ಗುಡಿಸಲು. ಅದು ಅಂದ್ರೆ ಬಾತ್ರೂಮ್ ರೀತಿ, ಪಬ್ಲಿಕ್ ಟಾಯ್ಲೆಟ್ ರೀತಿ. ಒಳಗಡೆ ಬಂದ ಮುಯ್ಯನ್ನ ಅವಳ ಡ್ರೆಸ್ ಅನ್ನೆಲ್ಲ ಬಿಚ್ಚಾಕ್ಬಿಟ್ಟು ಸ್ನಾನ ಮಾಡೋಣ ಅಂತ ಟಬ್ ಒಳಗಡೆ ಕೂತ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನಮ್ಮ ಹೀರೋ ಅಲ್ಲಿಂದ ಓಡಿ
ಹೋಗ್ತಾನೆ. ಆವಾಗ ಗೊತ್ತಿಲ್ಲದೆ ಮೂಯಿನ ಅವಳ ತಂಗಿ ಹತ್ರ ಸಿಗಾಕೋತಾ ಇದ್ದಾನೆ ಹೀರೋ. ಆ ಹುಡುಗಿ ಇವನನ್ನ ಬಿಡ್ತಾನೆ ಇಲ್ಲ. ನಮ್ಮ ಹೀರೋ ಹತ್ರ ಒಂದು ಲಾಲಿಪಾಪ್ ಇರುತ್ತೆ, ಅದನ್ನ ಕೊಟ್ಟು ಹೇಗಾದ್ರೂ ಈ ಹುಡುಗಿಯನ್ನ ಸಮಾಧಾನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾನೆ ಹೀರೋ. ಆದ್ರೆ ಆ ಹುಡುಗಿ ಸಡನ್ ಆಗಿ ಜೋರಾಗಿ ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆ ತರ ಜೋರಾಗಿ ಕಿರ್ಚಿ ಆ ವಿಲೇಜ್ ಅಲ್ಲಿ ಇರುವ ಎಲ್ಲ ಹುಡುಗಿಯರನ್ನು ಅಲರ್ಟ್ ಮಾಡ್ತಾಳೆ ಆ ಹುಡುಗಿ. ಸೊ ನಮ್ಮ ಹೀರೋ ಜೀವವನ್ನ ಕಾಪಾಡ್ಕೋಬೇಕು ಅಂತ ಅಲ್ಲಿಂದ ಸ್ಪೀಡ್ ಆಗಿ ಓಡಿ ಹೋಗ್ತಾನೆ. ಹಿಂದೆನೆ ಹುಡುಗಿಯರು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಅಲ್ಲಿರುವ ಬೆಂಕಿ ಸ್ಟಿಕ್ ಅನ್ನ ತಗೊಂಡು ಆ ಹುಡುಗಿಯರನ್ನ ಹೆದರಿಸ್ತಾನೆ ಹೀರೋ. ಆದ್ರೆ ಹುಡುಗಿಯರು ಸುಮ್ನೆನಾ, ನಮ್ಮ ಹೀರೋ ತಲೆಗೇನೆ ಒಂದು ಬಿಡ್ತಾರೆ, ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ ಹೀರೋ. ನಂತರ ನಮ್ಮ ಹೀರೋವನ್ನ ಸೀಸ್ ಮಾಡಿ ಅವನನ್ನ ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ ಕ್ಯಾಪ್ಟನ್. ಇವ್ರಗಳ ರೂಲ್ಸ್ ಪ್ರಕಾರ ಯಾರನ್ನಾದ್ರೂ ಇವ್ರುಗಳು ಹಿಡಿದು ಜೈಲಿಗೆ ಹಾಕಿರ್ಬೇಕಾದ್ರೆ ಆ ವ್ಯಕ್ತಿ ಆ ಜೈಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರೆ ಅದು ತುಂಬಾನೇ ದೊಡ್ಡ ತಪ್ಪು ಅಂತೆ. ಅದು ಮಾತ್ರ ಇಲ್ಲ, ಆ ವಿಲೇಜ್ ಅಲ್ಲಿ ಇರುವ ಹುಡುಗಿಯರನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ನಲ್ವಾ ಹೀರೋ, ಸೊ ಆದ್ರಿಂದ ಅದಕ್ಕಾದ ಶಿಕ್ಷೆ ಡೆತ್ ಅಂತೆ. ಸೊ ನಮ್ಮ ಹೀರೋಗೆ ಡೆತ್ ಶಿಕ್ಷೆಯನ್ನ ಕೊಡ್ತಾ ಇದ್ದಾಳೆ ಕ್ಯಾಪ್ಟನ್. ಆವಾಗ ಅಲ್ಲಿಗೆ ಮಾಸ್ ಆಗಿ ಎಂಟ್ರಿ ಕೊಡುವ ಫ್ರೆಂಡ್ ಅಲ್ಲಿರುವ ಹುಡುಗಿಯರು ಎಲ್ಲರನ್ನು ನೋಡಿ, ನಾನು ತುಂಬಾನೇ ಟ್ರೈನಿಂಗ್ ತಗೊಂಡಿದ್ದೀನಿ, ನನಗೆ ಕುಂಫು ಫೈಟ್ ಸೂಪರ್ ಆಗಿ ಬರುತ್ತೆ, ಅಷ್ಟೇ ನಿಮ್ಮ ಜೊತೆ ಫೈಟ್ ಮಾಡಿ ಎಲ್ಲರನ್ನು ಕೊಂದು ಬಿಡ್ತೀನಿ ಅಂತ ಓವರ್ ಕಾನ್ಫಿಡೆಂಟ್ ಅಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ ಫ್ರೆಂಡ್. ತುಂಬಾ ಮಾತಾಡ್ತಾ ಇದ್ದಾನೆ ಅಲ್ವಾ ಅಂತ ಅವನ ಬಾಯಿಗೇನೆ ಎರಡು ಬಿಟ್ಟು ಪಕ್ಕದಲ್ಲೇ ನಮ್ಮ ಹೀರೋ ಪಕ್ಕದಲ್ಲೇ ಅವನನ್ನು ಮಂಡಿ ಹಾಕಿ ಕೂರಿಸ್ತಾರೆ. ಇವ್ರುಗಳ ಕಲ್ಚರ್ ಪ್ರಕಾರ ಇವ್ರುಗಳು ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಅದನ್ನ ನೋಡ್ಬಿಟ್ನಂತೆ. ಆದ್ರಿಂದ ಅವ್ರಗಳ ಶೀಲ ಹಾಳೋಗ್ಬಿಡ್ತಂತೆ, ಅವರ ಸುಂದರಕ್ಕೆ ಅಪಾಯ ಬಂದ್ಬಿಡ್ತಂತೆ, ಅವಮಾನ ಆಗೋಯ್ತಂತೆ. ಸೊ ಬೇರೆ ದಾರಿ ಇಲ್ಲ, ಇವರು ಇಬ್ಬರನ್ನು ಸಾಯಿಸಲೇಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದಾಳೆ ಕ್ಯಾಪ್ಟನ್. ಆದ್ರೆ ಅವ್ರುಗಳಿಗೆ ಆ ಶಿಕ್ಷೆನ ಕೊಡೋಕು ಮುಂಚೆ, ಸರಿ ಓಕೆ ಅದೆಲ್ಲ ಇರ್ಲಿ, ಏನಕ್ಕೆ ನೀವು ಈ ಐಲ್ಯಾಂಡ್ ಗೆ ಬಂದ್ರಿ ಅಂತ ಹೆಡ್ ಕೇಳ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋ ಹೇಳ್ತಾನೆ, ಈ ತರ 10 ವರ್ಷಕ್ಕೆ ಹಿಂದೆನೆ ನಮ್ಮ ತಂದೆ ಈ ಐಲ್ಯಾಂಡ್ ಅನ್ನ ಹುಡಿಕೊಂಡು ಬಂದಿದ್ರು. ಈ ಐಲ್ಯಾಂಡ್ ಗೆ ಬಂದ ಮೇಲೆ ರಿಟರ್ನ್ ನಮ್ಮ ತಂದೆ ಬರ್ಲೇ ಇಲ್ಲ ಮನೆಗೆ, ಅವರನ್ನ ಹುಡಿಕೊಂಡೆ ನಾನು ಬಂದೆ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಕ್ಯಾಪ್ಟನ್, ನಾನು ನಿಮ್ಮ ತಂದೆಯನ್ನ ನೋಡಿದ್ದೀನಿ, ತುಂಬಾ ವರ್ಷಗಳ ಹಿಂದೆ ನೋಡ್ದೆ, ಆದ್ರೆ ನನ್ನನ್ನ ಕೂಡ ಏಮಾರಿಸಿ ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ನಿಮ್ಮ ತಂದೆ, ನಾನು ಅವರನ್ನೇ ಹುಡುಕ್ತಾ ಇದ್ದೀನಿ, ಅವನು ಮಾತ್ರ ನನ್ನ ಕಣ್ಣಿಗೆ ಬಿದ್ರೆ ಅಷ್ಟೇ ನಿಮ್ಮ ತಂದೆಗೆ ನನ್ನ ಕೈಯಿಂದಾನೇ ಸಾವು ಅಂತ ನಮ್ಮ ಹೀರೋ ಹತ್ರ ಮಾತಾಡಿಬಿಟ್ಟು ಅಲ್ಲಿರುವ ಹುಡುಗಿಯರ ಹತ್ರ, ಈ ಹುಡುಗರನ್ನ ಕರ್ಕೊಂಡು ಹೋಗಿ ನಮ್ಮ ಪರ್ವತ ಮರ ಇದೆಯಲ್ಲ ಅದ್ರಲ್ಲಿ ಇವ್ರುಗಳನ್ನ ಕಟ್ಟಿ ಹಾಕಿಟ್ಟಿರಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ ಕ್ಯಾಪ್ಟನ್. ನಮ್ಮ ಹುಡುಗರನ್ನ ಗ್ರಿಲ್ ಮಾಡ್ತಾರಂತೆ, ಅಂದ್ರೆ ಬಾರ್ಬಿಕ್ಯೂ ಮಾಡ್ತಾರಂತೆ. ಇವ್ರುಗಳನ್ನ ಬೇಯಿಸಿ ತಿಂತಾರೋ ಇಲ್ಲ ಸಾಂಬಾರ್ ಮಾಡಿ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಆವಾಗ ಫ್ರೆಂಡ್, ಅಯ್ಯೋ ನಾನೇನೋ ಆ ಬಾತ್ರೂಮ್ ಅಲ್ಲಿ ಹುಡುಗಿಯರು ಸ್ನಾನ ಮಾಡ್ಬೇಕಾದ್ರೆ ನೋಡಿರ್ಲಿಲ್ವಲ್ಲ, ನಾನು ಆ ಜಾಗದಲ್ಲಿ ಇರ್ಲೇ ಇಲ್ವಲ್ಲ, ನನ್ನನ್ನ ತಕ್ಷಣ ರಿಲೀಸ್ ಮಾಡಿ ಅಂತ ರೂಲ್ಸ್ ಮಾತಾಡ್ತಾನೆ ಫ್ರೆಂಡ್. ಆದ್ರೆ ಅಲ್ಲಿರುವ ಹುಡುಗಿಯರು ಮತ್ತೆ ಅವನ ಬಾಯಿಗೆನೆ ಎರಡು ಬಿಟ್ಟು ಇಬ್ಬರನ್ನು ಸೇರಿ ಒಂದು ದೊಡ್ಡ ಬ್ಯಾರಲ್ ಅಲ್ಲಿ ಇಟ್ಟು ಅವರಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಹುಡುಗಿಯರು. ನಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಭಯ, ಎಲ್ಲಿ ನಮ್ಮನ್ನ ಬೇಯಿಸಿ ತಿಂದ್ಬಿಡ್ತಾರೋ ಏನೋ ಅಂತ. ಆವಾಗ ಅಲ್ಲಿ ಮಿಯೋಂಗ್ ಹುಡುಗಿ ಅಲ್ಲಿಗೆ ಬರ್ತಾಳೆ. ಅವಳನ್ನ ಬೆತ್ತಲೆಯಾಗಿ ನೋಡಿದ ನಮ್ಮ ಹೀರೋವನ್ನ ನೋಡ್ತಾಳೆ. ಅವನ ಹತ್ರ, ನನ್ನನ್ನ ಹೇಗೋ ನೀನು ಬೆತ್ತಲೆಯಾಗಿ ನೋಡ್ದೆ, ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು, ನನ್ನ ಸುಂದರ ಹೋಯ್ತು, ನನ್ನ ಶೀಲ ಹಾಳೋಯ್ತು, ನನಗೆ ಇವಾಗ ಶಾಪ ಬಂದ್ಬಿಟ್ಟಿದೆ, ನನ್ನ ಸುಂದರ ಇವಾಗ ಹೋಗ್ಬಿಡುತ್ತೆ, ಇವಾಗ ನನಗೆ ಆ ಶಾಪದಿಂದ ವಿಮೋಚನೆ ಬೇಕು ಅಂದ್ರೆ ನನಗೆ ಬೇರೆ ದಾರಿ ಇಲ್ಲ, ನಿನ್ನನ್ನ ನಾನು ಸಾಯಿಸ್ಲೇಬೇಕು ಅಂತ ಹೇಳಿ ಕೈಯನ್ನ ಜೋರಾಗಿ ತಗೊಂಡು ನಮ್ಮ ಹೀರೋನ ಚುಚ್ಚಿ ಸಾಯಿಸೋಣ ಅಂತ ಹೋಗ್ಬೇಕಾದ್ರೆ ಅಷ್ಟೇ ನಮ್ಮ ಹೀರೋನ ಸಾಯಿಸ್ಬಿಡ್ತಾಳೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಹೀರೋನ ಸಾಯಿಸ್ತಾ ಇಲ್ಲ. ಅದ್ರ ಬದಲು ನಮ್ಮ ಹೀರೋ ಕೈ ಕಾಲಿಗೆ ಕಟ್ಟಿರುವ ಹಗ್ಗವನ್ನ ಕಟ್ ಮಾಡಿ ಬಿಡ್ತಾ ಇದ್ದಾಳೆ ಮಿಯೋಂಗ್. ಇಬ್ಬರಿಗೂ ಕಟ್ಟಿರುವ ಹಗ್ಗಗಳನ್ನ ಕಟ್ ಮಾಡಿ ಬಿಟ್ಬಿಟ್ಟು, ಅಂದ್ರೆ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಅನ್ನ ರಿಲೀಸ್ ಮಾಡಿ ಬಿಟ್ಬಿಟ್ಟು, ನಿಮ್ಮನ್ನ ನೋಡಿದ್ರೇನೆ ನನಗೆ ಇಷ್ಟ ಆಗ್ತಾ ಇಲ್ಲ, ಕೋಪ ಬರ್ತಾ ಇದೆ, ಆದ್ರೂ ನೀವು ಸಾಯೋದ್ರಲ್ಲಿ ನನಗೆ ಇಷ್ಟನೇ ಇಲ್ಲ, ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾಳೆ. ನಾನು ಕೂಡ ಹೇಳಿದ್ನಲ್ಲ ಈ ಹುಡುಗಿ ತುಂಬಾನೇ ಇನ್ನೋಸೆಂಟ್, ಒಳ್ಳೆ ಹುಡುಗಿ ಅಂತ. ಸೊ ನಮ್ಮ ಹುಡುಗರು ಎಸ್ಕೇಪ್ ಆಗ್ಲಿ ಅಂತ ಬಿಟ್ಬಿಡ್ತಾ ಇದ್ದಾಳೆ. ಅದೇ ತರ ನಮ್ಮ ಹುಡುಗರು ಎಸ್ಕೇಪ್ ಆಗ್ಬೇಕು ಅನ್ಕೊಂಡವರು ಎಸ್ಕೇಪ್ ಆಗಿ ಹೋಗ್ತಾ ಇರ್ಬೇಕಾಗಿತ್ತಲ್ವಾ, ಆದ್ರೆ ಕಾಡು ಒಳಗಡೆ ಇರುವ ಟ್ರಾಪ್ಸ್ ಅಲ್ಲಿ ಮತ್ತೆ ಸಿಗೋಕೋ ಬಿಡ್ತಾ ಇದ್ದಾರೆ ನಮ್ಮ ಹುಡುಗರು. ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ್ದ ತಕ್ಷಣ ವಿಲೇಜ್ ಅಲ್ಲಿ ಇರುವ ಹುಡುಗಿಯರು ಹಾಗೆ ನೀಟಾಗಿ ನಮ್ಮ ಹುಡುಗರನ್ನ ಎತ್ಕೊಂಡು ಹೋಗ್ತಾರೆ. ಈ ಸಲ ನಮ್ಮ ಹುಡುಗರನ್ನ ಆ ಪರ್ವತ ಮರದ ಜೊತೆ ಸೇರಿನೇ ನಮ್ಮ ಹುಡುಗರನ್ನು ಗ್ರಿಲ್ ಮಾಡಿ ಬಿಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಸೊ ಅಡುಗೆಗೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ ಹುಡುಗಿಯರು. ಉಪ್ಪು ಖಾರ ಮಿಕ್ಸೋ ಅಂತ ಎಲ್ಲವನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಬೆಂಕಿಯನ್ನು ರೆಡಿ ಮಾಡಾಯ್ತು. ನಮ್ಮ ಹುಡುಗರನ್ನ ಹಾಗೆ ಬೇಯಿಸಿ ಹಾಗೆ ತಿನ್ನೋದೇ ಇವ್ರುಗಳ ಪ್ಲಾನ್. ಆದ್ರೆ ಸದ್ಯ ಆ ಟೈಮ್ ಅಲ್ಲಿ ಆ ವಿಲೇಜ್ ಅಲ್ಲಿ ಇರುವ ಒಬ್ಬಳು ಹುಡುಗಿ ಸಮುದ್ರ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ದಾಳಂತೆ. ಅವಳನ್ನ ಕಾಪಾಡಬೇಕು ಅಂತ ಓಡಿ ಬಂದು ಒಂದು ಹುಡುಗಿ ಹೇಳ್ಬೇಕಾದ್ರೆ ಸೊ ತಕ್ಷಣ ಅಲ್ಲಿರುವ ಹುಡುಗಿಯರು ಎಲ್ಲರೂ ಆ ಹುಡುಗಿನ ಕಾಪಾಡಬೇಕು ಅಂತ ಸಮುದ್ರಕ್ಕೆ ಓಡಿ ಹೋಗ್ತಾರೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹುಡುಗರು ಅಲ್ಲಿ ಉರಿತಾ ಇರುವ ಒಂದು ಬೆಂಕಿ ಸ್ಟಿಕ್ ಅನ್ನ ತಗೊಂಡು ಇವ್ರುಗಳಿಗೆ ಕಟ್ಟಿ ಹಾಕಿರುವ ಹಗ್ಗವನ್ನ ಬೆಂಕಿಯಿಂದ ಕಟ್ ಮಾಡಿ ರಿಮೂವ್ ಮಾಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನಮ್ಮ ಹುಡುಗರು. ಆದ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಹುಡುಗರು ಬೆಂಕಿಯನ್ನು ಯೂಸ್ ಮಾಡಿ ತಾನೇ ಎಸ್ಕೇಪ್ ಆದ್ರು. ಸೊ ಗೊತ್ತಿಲ್ಲದೆ ಆ ಪರ್ವತ ಮರವನ್ನ ಬೆಂಕಿ ಇಟ್ಟು ಹುರಿಸ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ಈ ಕಡೆ ಸಮುದ್ರ ಕಡೆ ಓಡಿ ಬಂದ್ರಲ್ವಾ ಹುಡುಗಿಯರು, ಮುಳುಗೋಗಿದ್ದ ಹುಡುಗಿಯನ್ನ ಕಾಪಾಡೋಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಆ ಹುಡುಗಿಯನ್ನ ಕಾಪಾಡೋಕೆ ಆಗ್ಲಿಲ್ಲ. ಅಯ್ಯೋ ಈ ತರ ಆಗ್ಬಿಡ್ತಲ್ಲ ಅಂತ ಬೇಜಾರಾಗ್ತಾ ಇದ್ದಾರೆ ಹುಡುಗಿಯರು, ಅಳ್ತಾ ಇದ್ದಾರೆ. ಈ ಕಡೆ ನಮ್ಮ ಹುಡುಗರು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ಈ ಹುಡುಗಿಯರು ಅಳ್ತಾ ಇರೋ ಸದ್ದು ನಮ್ಮ ಹೀರೋ ಮತ್ತೆ ಫ್ರೆಂಡಿಗೆ ಕೇಳುತ್ತೆ. ಅದಕ್ಕೆ ನಮ್ಮ ಹೀರೋ, ಸರಿ ಅವ್ರುಗಳು
ಇವ್ರುಗಳಿಗೆ ಹೆಲ್ಪ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಆದ್ರೆ ಆ ಹುಡುಗಿಯರು ಇವ್ರುಗಳು ಇಲ್ಲಿಂದ ಎಸ್ಕೇಪ್ ಆಗೋಕೆನೆ ಹೋಗ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋ ಸಮುದ್ರಕ್ಕೆ ಜಂಪ್ ಮಾಡಿ ಮುಳುಗ್ತಾ ಇರುವ ಆ ಹುಡುಗಿಯನ್ನ ಕಾಪಾಡಿ ಮೇಲ್ಗಡೆ ಕರ್ಕೊಂಡು ಬರ್ತಾನೆ. ಆದ್ರೆ ಆ ಹುಡುಗಿ ಉಸಿರಾಡ್ತಾ ಇಲ್ಲ, ಸತ್ತೋದಂಗೆ ಬಿದ್ದಿದ್ದಾಳೆ. ಸೊ ಆದ್ರಿಂದ ನಮ್ಮ ಹೀರೋ ಆ ಹುಡುಗಿಗೆ CPR ಕೊಟ್ಟು ಅವಳನ್ನ ಕಾಪಾಡ್ತಾನೆ. ಇದನ್ನ ನೋಡಿದ ತಕ್ಷಣ ವಿಲೇಜ್ ಅಲ್ಲಿ ಇರುವ ವರ್ಜಿನ್ ಹುಡುಗಿಯರು ಎಲ್ಲರೂ ನಮ್ಮ ಹೀರೋ ಅವನ ಧೈರ್ಯವನ್ನ ನೋಡಿ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಆಮೇಲೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಇಬ್ಬರನ್ನು ಕರ್ಕೊಂಡು ಹೋಗಿ ಮತ್ತೆ ಆ ಗುಡಿಸಲಲ್ಲಿ ಕೂರ್ತಾರೆ. ಕ್ಯಾಪ್ಟನ್ ಮುಂದೆ ಕೂತಿದ್ದಾರೆ ನಮ್ಮ ಹುಡುಗರು. ನೀರಲ್ಲಿ ಮುಳುಗೋಗ್ಬಿಟ್ಟಿದ್ಲಲ್ವಾ ಹುಡುಗಿ, ಅವಳು ಕ್ಯಾಪ್ಟನ್ ಪಕ್ಕದಲ್ಲೇ ಕೂತ್ಕೊಂಡು ಈ ಹುಡುಗರು ನನ್ನನ್ನ ಕಾಪಾಡಿದ್ದಾರೆ, ಸೊ ಆದ್ರಿಂದ ಇವ್ರುಗಳಿಗೆ ಶಿಕ್ಷೆ ಕೊಡಬಾರ್ದು, ಅವ್ರುಗಳಿಗೆ ಕ್ಷಮೆ ಕೊಟ್ಟು ಬಿಟ್ಬಿಡೋಣ ಅನ್ನೋ ತರ ಮಾತಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಆ ಹುಡುಗಿಗೆ ನಮ್ಮ ಫ್ರೆಂಡ್ ಅವನ ಮೇಲೆ ಲವ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನೋಡಿದ ತಕ್ಷಣ ಲವ್. ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಕ್ಯಾಪ್ಟನ್ ನಮ್ಮ ಹುಡುಗರು ಇಬ್ಬರನ್ನು ಕ್ಷಮೆ ಕೊಟ್ಟು ಬಿಡೋಣ ಅನ್ಕೋಬೇಕಾದ್ರೆ ಈ ಹುಡುಗಿಯರಲ್ಲೇ ಒಬ್ಬಳು ಹುಡುಗಿ ಅಲ್ಲಿಗೆ ಓಡಿ ಬಂದು ನಮ್ಮ ಪರ್ವತ ಮರ ಉರ್ದೋಗ್ಬಿಟ್ಟಿದೆ, ಅಯ್ಯಯ್ಯೋ ಹೋಯ್ತಲ್ಲ, ಎಲ್ಲವೂ ನಾಶ ಆಗ್ಬಿಡ್ತಲ್ಲ ಅಂತ ಜೋರಾಗಿ ಅಳ್ತಾಳೆ. ಇದಕ್ಕೆ ಕಾರಣ ಯಾರು ಅಂತ ನೋಡಿದ್ರೆ ನಮ್ಮ ಹುಡುಗರೇ. ಅದು ಇವಾಗ ಕ್ಯಾಪ್ಟನ್ ಗೆ ಗೊತ್ತಾಗ್ಬಿಟ್ಟಿದೆ. ಸೊ ಬೇರೆ ದಾರಿ ಇಲ್ಲ, ಈ ಹುಡುಗರನ್ನ ಸಾಯಿಸ್ಲೇಬೇಕು ಅಂತ ಮತ್ತೆ ಡಿಸೈಡ್ ಮಾಡ್ತಾರೆ. ಆವಾಗ ನಮ್ಮ ಮೂಯಾಂಗ್ ಆಗ್ಲಿ ಮತ್ತೆ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿದ್ಲಲ್ವಾ ಹುಡುಗಿ, ಅವಳು ಕೂಡ ಇಬ್ಬರುವೆ ಸೇರ್ಕೊಂಡು ಬೇಡ ಅಂತ ಹೇಳ್ತಾರೆ. ಈ ಹುಡುಗರಿಗೆ ಕೊನೆದಾಗಿ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾಪ್ಟನ್ ಹುಡುಗಿನು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಸರಿ ಓಕೆ, ಇವ್ರುಗಳಿಗೆ ಒಂದು 3 ತಿಂಗಳು ನಾನು ಟೈಮ್ ಕೊಡ್ತೀನಿ. ಆ 3 ತಿಂಗಳಲ್ಲಿ ಇವಾಗ ನಾಶ ಆಗಿರುವ ಈ ಪರ್ವತ ಮರವನ್ನ ಇವ್ರುಗಳು ಮತ್ತೆ ಸರಿ ಮಾಡಿ ಕೊಡ್ಲೇಬೇಕು. ಇವಾಗ ಮತ್ತೆ ಆ ಪರ್ವತ ಮರ ನೀಟಾಗಿ ಬರ್ಲಿಲ್ಲ ಅಂದ್ರೆ, ಮತ್ತೆ ಜೀವಂತವಾಗಿ ಬರ್ಲಿಲ್ಲ ಅಂದ್ರೆ ಈ ಹುಡುಗರಿಗೆ ಪಾಪ ಪುಣ್ಯ ನೋಡದೆ ಇವ್ರುಗಳನ್ನ ತುಂಬಾ ಕ್ರೂರವಾಗಿ ಕೊಂದ್ಬಿಡ್ತೀವಿ ಅಂತ ಕಟ್ ಅಂಡ್ ರೈಟ್ ಆಗಿ ಹೇಳ್ಬಿಡ್ತಾ ಇದ್ದಾರೆ ಕ್ಯಾಪ್ಟನ್. ಆ ಸಮುದ್ರದಲ್ಲಿ ಮುಳುಗೋಗಿ ಸಾಯೋ ಸ್ಟೇಜ್ ಅಲ್ಲಿ ಇದ್ಲಲ್ವಾ ಹುಡುಗಿ, ಅವಳನ್ನ ಹೇಗೋ ಕಷ್ಟಪಟ್ಟು ನಮ್ಮ ಹೀರೋ CPR ಎಲ್ಲ ಕೊಟ್ಟು ಕಾಪಾಡದ್ನಲ್ವಾ, ಅದೇ ತರ ಈ ಮರವನ್ನು ಮತ್ತೆ ಜೀವಂತವಾಗಿ ತರೋಕೆ ಆಗುತ್ತೆ ಅಂತ ಅನ್ಕೊಂಡಿದ್ದಾಳೆ ಕ್ಯಾಪ್ಟನ್. ಅದಕ್ಕಾಗಿ ಈ 3 ತಿಂಗಳು ಟೈಮ್ ಕೊಟ್ಟಿದ್ದಾಳೆ ಕ್ಯಾಪ್ಟನ್. ನೆಕ್ಸ್ಟ್ ದಿನ ನಮ್ಮ ಹುಡುಗರು ಬೆಂದೋಗಿರುವ ಮರವನ್ನ ಪಾಲಿಶ್ ಮಾಡ್ತಾ ಇದ್ದಾರೆ, ನೀರ್ ಹಾಕ್ತಾ ಇದ್ದಾರೆ, ಟ್ರಿಪ್ಸ್ ಕೊಡ್ತಾ ಇದ್ದಾರೆ. ಹಾಗೆ ದಿನಗಳು ಕಳೀತಾ ನಮ್ಮ ಹುಡುಗರನ್ನ ಸುತ್ತ ರೌಂಡ್ ಕಟ್ಟಿ ಅವ್ರುಗಳನ್ನ ಗಾರ್ಡ್ ಮಾಡ್ತಾ ಇರುವ ಹುಡುಗಿಯರ ಜೊತೆ ನಮ್ಮ ಹುಡುಗರು ಮಾತಾಡಿ ಹಾಗೆ ಫ್ರೆಂಡ್ಶಿಪ್ ಬಾಂಡಿಂಗ್ ಬೆಳೀತಾ ಇದೆ. ಅವ್ರಗಳ ಜೊತೆ ಚೆನ್ನಾಗಿ ಕ್ಲೋಸ್ ಆಗ್ತಾ ಇದ್ದಾರೆ. ಅದೇ ತರ ಆ ಹುಡುಗಿಯರು ನಮ್ಮ ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಐಲ್ಯಾಂಡ್ ಅಲ್ಲಿ ಇರುವ ಹುಡುಗಿಯರಿಗೆ ಡೇ ಬೈ ಡೇ ಡೈಲಿ ಕೆಲಸ ಇರುತ್ತೆ ಅಲ್ವಾ, ಅದಕ್ಕೆ ಕೂಡ ನಮ್ಮ ಹುಡುಗರು ಅವ್ರುಗಳಿಗೆ ಹೆಲ್ಪ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಟೂಲ್ ನೆಲ್ಲ ನಮ್ಮ ಹುಡುಗಿಯರಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ನಮ್ಮ ಹುಡುಗರು. ಫಿಶ್ ಅನ್ನೆಲ್ಲ ಸೂಪರ್ ಆಗಿ ಹಿಡ್ಕೊಂಡು ಬಂದು ಕೊಡ್ತಾ ಇರ್ತಾರೆ ನಮ್ಮ ಹುಡುಗರು. ಹೇಗೆ ಮಾಡರ್ನ್ ಆಗಿ ವ್ಯವಸಾಯ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಈ ಕಡೆ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ಲಲ್ವಾ ಹುಡುಗಿ, ಅವಳು ನಮ್ಮ ಫ್ರೆಂಡ್ ಅನ್ನ ಹೇಗಾದ್ರೂ ಪಿಕಪ್ ಮಾಡಬೇಕು, ಕರೆಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಡೈಲಿ ಅವನಿಗೆ ಬಂದು ಹೂವನ ಕೊಡೋದು, ಊಟ ಕೊಡೋದು ಅಂತ ಏನೇನೋ ಮಾಡ್ತಾ ಇರ್ತಾಳೆ. ಒಂದು ದಿನ ನಮ್ಮ ಹೀರೋ ಅವನ ಹತ್ರ ಇರುವ GPS ಟ್ರ್ಯಾಕ್ ಏನಾದ್ರೂ ಕೆಲಸ ಮಾಡುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಹಾಗೆ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಹಾವು ಇರೋದನ್ನ ನೋಡ್ತಾನೆ. ಆ ಹಾವು ನಮ್ಮ ಇನ್ನೋಸೆಂಟ್ ಹುಡುಗಿ ಇದ್ದಾಳಲ್ಲ ಮಿಯೋನ್, ಅವಳನ್ನ ಕಚ್ಚೋಕೆ ಹೋಗ್ತಾ ಇದೆ. ಅಷ್ಟರಲ್ಲಿ ಅಲ್ಲಿಗೆ ಓಡಿ ಹೋಗಿ ಅವಳನ್ನ ಕಾಪಾಡ್ತಾನೆ ನಮ್ಮ ಹೀರೋ. ಆ ಹುಡುಗಿಯನ್ನ ಕಾಪಾಡೋಕೆ ನಮ್ಮ ಹೀರೋ ಟ್ರೈ ಮಾಡಿದ್ನಲ್ವಾ, ಕಷ್ಟಪಟ್ನಲ್ವಾ, ಅದನ್ನ ಫೀಲ್ ಮಾಡಿ ತುಂಬಾನೇ ಖುಷಿ ಆಗ್ತಾಳೆ ಮಿಯೋನ್. ಆದ್ರೂ ಆ ಹಾವು ಬೇರೆ ಯಾವ್ದು ಇಲ್ಲ, ನಾನು ತುಂಬಾನೇ ಪ್ರೀತಿಯಿಂದ ಬೆಳೆಸ್ತಾ ಇರುವ ನನ್ನ ಪೆಟ್ ಅನಿಮಲ್ ಅಂತ ಹೇಳ್ತಾಳೆ ಮಿಯಾಂಗ್. ನೆಕ್ಸ್ಟ್ ದಿನ ನೋಡಿದ್ರೆ ತುಂಬಾನೇ ಆಶ್ಚರ್ಯವಾಗಿ ಇವ್ರುಗಳು ಬೆಳೆಸ್ತಾ ಇದ್ರಲ್ವಾ ಪರ್ವತ ಮರ, ಅದನ್ನ ಮತ್ತೆ ಕಾಪಾಡೋಕೆ ಟ್ರೈ ಮಾಡ್ತಾ ಇದ್ರಲ್ವಾ ನಮ್ಮ ಹುಡುಗರು. ಆ ಮರದಲ್ಲಿ ಏನೋ ಲೈಟ್ ಆಗಿ ಗ್ರೀನ್ ಆಗಿ ಬೆಳೆದಿರೋ ತರ ಕಾಣುತ್ತೆ. ಆವತ್ತು ರಾತ್ರಿ ಎಲ್ಲರೂ ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಸೊ ಐಲ್ಯಾಂಡ್ ಅಲ್ಲಿ ಇರುವ ಎಲ್ಲ ಹುಡುಗಿಯರ ಜೊತೆನೂ ಸೇರಿ ನಮ್ಮ ಹುಡುಗರು ಕೂಡ ಸಿಕ್ಕಾಪಟ್ಟೆ ಡ್ಯಾನ್ಸ್, ಸಾಂಗ್ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ, ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆವಾಗ ನಮ್ಮ ಮಿಯಾಂಗ್ ಹಾಗೆ ಸಿಂಗಲ್ ಆಗಿ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದನ್ನ ನಮ್ಮ ಹೀರೋ ನೋಡ್ತಾನೆ. ಇವ್ರುಗಳ ಈ ಖುಷಿಗೆ ತುಂಬಾ ವರ್ಷಗಳ ಕಾಲ ಇವ್ರುಗಳು ಜೀವಂತವಾಗಿ ಇರೋದೇನೆ ಕಾರಣ ಇಲ್ಲ, ಇವ್ರುಗಳು ಬದುಕುವ ಸ್ಟೈಲ್ ಅಲ್ಲೇ ಇದೆ. ಬದುಕಬೇಕಾದ್ರೇನೆ ಅವ್ರುಗಳು ಎಷ್ಟು ಖುಷಿಯಾಗಿ ಬದುಕ್ತಾರೆ ಅನ್ನೋದನ್ನ ನೋಡಿನೇ ಎಲ್ಲರೂ ಅವ್ರುಗಳನ್ನ ಟ್ರೀಟ್ ಮಾಡೋದು, ಅವ್ರುಗಳ ಲೈಫ್ ಬಗ್ಗೆ ಎಲ್ಲರೂ ಲೆಕ್ಕ ಮಾಡೋದು. ಇಷ್ಟು ಸುಂದರವಾದ ಒಳ್ಳೆ ಹುಡುಗಿಯರನ್ನ ಕಾಪಾಡಬೇಕು ಅಂತ ಅನ್ಕೋತಾನೆ ನಮ್ಮ ಹೀರೋ. ಎಸ್ಪೆಷಲಿ ಮಿಯಾಂಗ್ ಅನ್ನ ಕಾಪಾಡಲೇಬೇಕು ಅಂತ ಅನ್ಕೋತಾನೆ. ಈ ವಿಲೇಜ್ ಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಾನೆ. ಸ್ವಲ್ಪ ಹೊತ್ತು ಆದ ಮೇಲೆ ನಮ್ಮ ಹೀರೋನ್ ಮಿಯಾಂಗ್ ನಮ್ಮ ಹೀರೋ ಹತ್ರ ಬಂದು ಅವಳ ವಿಲೇಜ್ ಬಗ್ಗೆ ಅಂದ್ರೆ ಐಲ್ಯಾಂಡ್ ಬಗ್ಗೆ ಹಿಸ್ಟರಿಯನ್ನ ಹೇಳ್ತಾಳೆ. ತುಂಬಾ ವರ್ಷಗಳ ಹಿಂದೆ ಈ ಐಲ್ಯಾಂಡ್ ಅಲ್ಲಿ ಬರೀ ಹೆಂಗಸರಾಗಿ ಇದಾರಲ್ವಾ, ಸೊ ಇಲ್ಲಿರೋ ಹುಡುಗಿಯರು ಎಲ್ಲರನ್ನು ವಿಚ್ ಅಂತ ಅಡ್ರೆಸ್ ಮಾಡಿದ್ರಂತೆ. ಅದು ಮಾತ್ರ ಇಲ್ಲ, ಇವ್ರುಗಳಿಗೆ ಪ್ಯಾಥೋನಸ್ ಜೆನಿಸಸ್ ಮುಖಾಂತರ ಮಕ್ಕಳು ಕೂಡ ಮಾಡ್ಕೊಳ್ಳೋ ಆಸಕ್ತಿ ಇದೆಯಂತೆ. ಅಂದ್ರೆ ಗಂಡಸರ ಹೆಲ್ಪ್ ಇಲ್ಲದೇನೆ ಇವ್ರುಗಳು ಮಗು ಮಾಡ್ಕೊಳ್ಳೋ ಶಕ್ತಿ ಇದೆಯಂತೆ. ಡೈನೋಸರ್ಸ್ ಹೇಗೆ ಅದಕ್ಕೆ ಪೇರೆ ಇಲ್ಲದೇನೆ ಅದು ಆಟೋಮೆಟಿಕ್ ಮಗು ಮಾಡ್ಕೊಳ್ಳುತ್ತೆ, ಮರಿಗಳು ಹಾಕುತ್ತೆ, ಅದೇ ತರಾನೇ ಆ ರೀತಿನೇ ಇವ್ರುಗಳಿಗೆ ಶಕ್ತಿ ಇದೆಯಂತೆ. ಅದು ಮಾತ್ರ ಇಲ್ಲ, ಇವ್ರುಗಳ ಹತ್ರ ಇಯಾಂಗ್ ಅನ್ನೋ ವಿಚಿತ್ರವಾದ ಒಂದು ಸೀಡ್ ಕೂಡ ಇದೆ. ಇದ್ರ ಒಳಗಡೆನೆ ಇವ್ರುಗಳು ಇಷ್ಟು ವರ್ಷ ಬದುಕಿರೋ ರೀಸನೇ ಇರೋದು. ಈ ಜನಾಂಗದ ಹುಡುಗಿಯರ ಏಮ್ ಏನು ಗೊತ್ತಾ, ನೇಚರ್ಗೂ ಮನುಷ್ಯರಿಗೂ ಮಧ್ಯ ಇರುವ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದೆ. ಆದ್ರೆ ಮನುಷ್ಯರು ಬೇಗನೆ ಸೆಟಲ್ ಆಗೋದಕ್ಕೆ ಅಂದ್ರೆ ಅವ್ರುಗಳು ಮಾತ್ರ ಚೆನ್ನಾಗಿರ್ಬೇಕು ಅಂತ ನೇಚರ್ ಅನ್ನ ಹಾಲ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಕಾಡಲ್ಲಿ ಇರುವ ಅನಿಮಲ್ಸ್ ಅನ್ನ ಬೇಟೆ ಆಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಈ ಐಲ್ಯಾಂಡ್ ಅನ್ನ ಸುತ್ತಮುತ್ತ ಇರುವ ಕಾಡ್ ಜನರು ಅಲ್ಲಿಗೆ ಬೇಟೆ ಆಡೋಕೆ
ಮಾಡೋಕೆ ಬರ್ತಾ ಇದ್ರಂತೆ. ಈ ಹುಡುಗಿಯರ ಹತ್ರ ಇರುವ ಸ್ಪೆಷಲ್ ಸೀಡ್ ಬಗ್ಗೆ ತಿಳ್ಕೊಂಡು ಅವ್ರುಗಳನ್ನ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರಂತೆ. ಮ್ಯಾಟ್ರ್ ಗೊತ್ತಾಗಿದ್ದ ತಕ್ಷಣ ಹುಡುಗಿಯರ ಗುಂಪನ್ನೇ ಟೋಟಲ್ ಆಗಿ ಸರ್ವನಾಶ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಅವ್ರುಗಳನ್ನ ಅಟ್ಯಾಕ್ ಮಾಡ್ತಾ ಇದ್ರಂತೆ ಮನುಷ್ಯರು. ಇವ್ರುಗಳಿಗೆ ಏನೇ ಆದ್ರೂ ಪರವಾಗಿಲ್ಲ, ಆ ಸೀಡಿನ ರಹಸ್ಯವನ್ನು ಕಾಪಾಡಲೇಬೇಕು ಅಂತ ಆ ಕಾಲದಲ್ಲಿ ಇದ್ದ ಹುಡುಗಿಯರ ಗುಂಪಿನ ಹೆಡ್ ಆ ಗುಂಪಲ್ಲೇ ಇರುವ ಒಂದು ಚಿಕ್ಕ ಹುಡುಗಿ ಹತ್ರ ಒಂದು ಸೀಡನ್ನ ಕೊಟ್ಟು ಕಳಿಸ್ಬಿಟ್ರಂತೆ. ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರಂತೆ. ಎಷ್ಟು ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಓಡಿ ಹೋಗು, ತಪ್ಪಿಸ್ಕೊಂಡು ಹೋಗು ಅಂತ ಕಳ್ಸಿದ್ರಂತೆ. ಹಾಗೆ ಓಡೋಗ್ತಾ ಇದ್ದ ಹುಡುಗಿ ಅವಳ ಫ್ಯಾಮಿಲಿ ಟೋಟಲ್ ಆಗಿ ಸರ್ವನಾಶ ಆಗಿದ್ದನ್ನ ಅವಳ ಕಣ್ಣಾರೆ ನೋಡ್ಬಿಟ್ಟೆ ಅಲ್ಲಿಂದ ಓಡಿ ಹೋಗಿದ್ದಾಳೆ. ಆದ್ರೆ ಹೇಗೋ ಆ ಕಾರ್ಡ್ ಮನುಷ್ಯರ ಹತ್ರ ಸಿಗಾಕೊಳ್ದೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ ಹುಡುಗಿ. ಆಮೇಲೆ ಸಮುದ್ರಕ್ಕೆ ಬಿದ್ದಿದ್ದಾಳೆ. ಸಮುದ್ರ ನೀರು ಇವಳನ್ನ ಎಲ್ಲಿಗೋ ಎಳ್ಕೊಂಡು ಹೋಗಿ ಒಂದು ಐಲ್ಯಾಂಡ್ ಅಲ್ಲಿ ಬಿಟ್ಟಿದೆ. ಆ ಐಲ್ಯಾಂಡ್ ಅಲ್ಲಿ ಇವಾಗ ಈ ಹುಡುಗಿಯರು ಇರ್ತಾ ಇರೋದು. ಈ ಐಲ್ಯಾಂಡ್ ಗೆ ಬಂದಿದ್ದ ತಕ್ಷಣ ಅವಳ ಕೈಯಲ್ಲಿರುವ ಸೀಡನ್ನ ಅಲ್ಲಿ ಊತಾಕಿಟ್ಟು ಅದನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ದಾಳೆ. ಅದನ್ನ ಸೇಫ್ ಆಗಿ ಬೆಳೆಸಿದ್ದಾಳೆ. ಬರೀ ಡೆಸರ್ಟ್ ಆಗಿದ್ದ ಐಲ್ಯಾಂಡ್ ಇವಾಗ ಟೋಟಲ್ ನೇಚರ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಫುಲ್ ಮರ ಗಿಡ ಅಂತ ಬೆಳ್ಕೊಂಡಿದೆ. ಇವ್ರುಗಳಿಗೆ ಗಂಡಸರ ಹೆಲ್ಪ್ ಇಲ್ಲದೇನೆ ಮಗು ಮಾಡ್ಕೊಳ್ಳೋ ಶಕ್ತಿ ಇದೆ ಅಲ್ವಾ. ಆದ್ರಿಂದ ಅವಳಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗುವಿಂದ ನೆಕ್ಸ್ಟ್ ಇನ್ನೊಂದು ಮಗು ಹುಟ್ಟುತ್ತೆ. ಇವ್ರುಗಳ ಲೈಫ್ ಟೈಮ್ ಬೇರೆ ಜಾಸ್ತಿ ಅನ್ನೋದ್ರಿಂದ ಹಾಗೆ ಈ ವರ್ಜಿನ್ ನೇಚರ್ ಹಾಗೆ ಈ ವರ್ಜಿನ್ ಐಲ್ಯಾಂಡ್ ಸೃಷ್ಟಿ ಆಗೋಕೆ ಶುರು ಆಗ್ಬಿಟ್ಟಿದೆ. ತುಂಬಾ ಹುಡುಗಿಯರು ಹುಡ್ಕೊಂಡು ಬೆಳೆದಿದ್ದಾರೆ. ಹೀಗೇನೆ ನಾವು ಈ ಐಲ್ಯಾಂಡ್ ಅನ್ನ ಸೃಷ್ಟಿ ಮಾಡಿದ್ದು ಅಂತ ನಮ್ಮ ಹೀರೋಯಿನ್ ನಮ್ಮ ಹೀರೋಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಅವಳ ಫ್ಯಾಮಿಲಿನೇ ಹಾಳೋಗೋದನ್ನ ಅಂದ್ರೆ ಸರ್ವನಾಶ ಆಗೋದನ್ನ ನೋಡ್ಬಿಟ್ಟು ಓಡಿ ಬಂದ್ಲಲ್ವಾ ಒಂದು ಚಿಕ್ಕ ಹುಡುಗಿ. ಆ ಚಿಕ್ಕ ಹುಡುಗಿ ಬೇರೆ ಯಾರು ಇಲ್ಲ, ಇವಾಗ ಈ ಗುಂಪಿಗೆ ಹೆಡ್ ಆಗಿದಾರಲ್ವಾ ಕ್ಯಾಪ್ಟನ್, ಆ ಹುಡುಗಿನೇ. ಅವರಿಗೆ ಹುಟ್ಟಿದವರಂತೆ ಇಲ್ಲಿರುವ ಎಲ್ಲಾ ಹುಡುಗಿಯರು. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋ ಯಾರನ್ನ ಹುಡಿಕೊಂಡು ಈ ಐಲ್ಯಾಂಡ್ ಗೆ ಬಂದಿದ್ದ, ಅವನ ತಂದೆಯನ್ನ ಹುಡಿಕೊಂಡು ಬಂದಿದ್ದ ಅಲ್ವಾ. ಕೊನೆಯದಾಗಿ ನಮ್ಮ ಹೀರೋ ಅವನ ತಂದೆಯನ್ನ ಈ ಹುಡುಗಿ ಈ ಜಾಗದಲ್ಲಿ ನೋಡಿದ್ಲಂತೆ. ಅದಕ್ಕೆ ನಮ್ಮ ಹೀರೋವನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಅಲ್ಲಿಗೆ ಕರ್ಕೊಂಡು ಬಂದು ಇಲ್ಲೇ ನಿಮ್ಮ ತಂದೆಯನ್ನ ನಾನು ಕೊನೆಯದಾಗಿ ನೋಡಿದ್ದು ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಹೀರೋನು ಅಲ್ಲಿಗೆ ಓಡಿ ಹೋಗಿ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ನಮ್ಮ ಹೀರೋ ಅವನ ತಂದೆಯ ಹಳೆ ಡೈರಿ ಒಂದು ಸಿಗುತ್ತೆ. ಅದನ್ನ ಓದಿ ನೋಡ್ಬೇಕಾದ್ರೆ ಅಲ್ಲಿಗೆ ಅವರ ತಂದೆ ಬಂದಾಗ ಇಲ್ಲಿರುವ ಹುಡುಗಿಯರು ಅವರ ತಂದೆಯನ್ನ ಚೆನ್ನಾಗಿ ನೋಡ್ಕೊಂಡ್ರಂತೆ. ಅದ್ರ ಬಗ್ಗೆ ಆ ಡೈರಿಯಲ್ಲಿ ಬರ್ದಿದ್ದಾರೆ ಅವರ ತಂದೆ. ಇವ್ರುಗಳು ಸೀಕ್ರೆಟ್ ಆಗಿ ಕಾಪಾಡ್ತಾ ಇರೋದು ಬರೀ ಆ ಸೀಡನ್ನ ಮಾತ್ರ ಇಲ್ಲ, ನೇಚರ್ಗೂ ಇವರ ಲೈಫ್ ಮಧ್ಯದಲ್ಲಿ ಇರುವ ಬ್ಯಾಲೆನ್ಸ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ತಂದೆಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಇವ್ರುಗಳ ಈ ಸೈಲೆಂಟ್ ಆದ ಲೈಫ್ ಅನ್ನ ನಮ್ಮ ಹೀರೋ ಅವರ ತಂದೆಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ. ಆದ್ರಿಂದಾನೇ ಇವ್ರುಗಳಿರುವ ಐಲ್ಯಾಂಡ್ ಅನ್ನ ಅವರ ತಂದೆ ಕಂಡು ಹಿಡಿದ್ರು ಕೂಡ ಅವ್ರುಗಳನ್ನ ಯಾವುದೇ ತರ ಡಿಸ್ಟರ್ಬ್ ಮಾಡದೆ ಇವ್ರುಗಳು ಈ ತರ ಒಂದು ಐಲ್ಯಾಂಡ್ ಇರೋದನ್ನ ಹೊರಗಡೆ ಸೊಸೈಟಿಗೆ ಪ್ರಪಂಚಕ್ಕೆ ತೋರಿಸದೇನೆ ಅವರಿಗಿಂತ ಹೈಯರ್ ಅಫಿಷಿಯಲ್ಸ್ ಇರ್ತಾರೆ ಅಲ್ವಾ, ಅವರಿಗೆ ಕೂಡ ಇನ್ಫಾರ್ಮೇಶನ್ ಕೊಡದೆ ಎಲ್ಲವನ್ನು ಬಚ್ಚಿಟ್ಬಿಟ್ಟಿದ್ದಾರೆ ತಂದೆ. ಮತ್ತೆ ಇವರು ರಿಟರ್ನ್ ಸೊಸೈಟಿಗೆ ಅಂದ್ರೆ ನಾರ್ಮಲ್ ಲೈಫ್ ಗೆ ಹಿಂತಿರುಗಿದ್ರೆ ಈ ಐಲ್ಯಾಂಡ್ ಬಗ್ಗೆ ಅಲ್ಲಿರೋರು ವಿಚಾರಣೆ ಮಾಡ್ತಾರೆ ಅಂತ ಅದಕ್ಕಾಗಿ ತಂದೆ ರಿಟರ್ನ್ ಅಲ್ಲಿಗೆ ಹೋಗದೆ ಈ ಐಲ್ಯಾಂಡ್ ಅಲ್ಲೇ ಇದ್ದು ಅವರ ಜೀವವನ್ನೇ ಬಿಟ್ಟಿದ್ದಾರೆ. ಆದ್ರೆ ತಂದೆಗೆ ಏನು ಬೇಜಾರಂದ್ರೆ ಕೊನೆಗೆ ಅವರ ಮಗನನ್ನು ನೋಡೋಕೆ ಆಗ್ಲಿಲ್ವಲ್ಲ ಅನ್ನೋದೇ ಅವರಿಗೆ ಬೇಜಾರು. ಅದನ್ನ ಕೂಡ ಆ ಬುಕ್ ಅಲ್ಲಿ ಬರ್ದಿಟ್ಟಿದ್ದಾರೆ ತಂದೆ. ಆದ್ರೂ ಕೂಡ ಈ ಐಲ್ಯಾಂಡಿನ ಸೇಫ್ಟಿಗಾಗಿ ಅವರ ತಂದೆ ಡಿಸೈಡ್ ಮಾಡಿರೋ ಡಿಸಿಷನ್ ಅನ್ನ ಅವರ ಮಗ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಅನ್ಕೊಂಡು ಅದನ್ನು ಬರ್ದಿಟ್ಟಿದ್ದಾರೆ ತಂದೆ. ಸೊ ನೆಕ್ಸ್ಟ್ ದಿನ ನಮ್ಮ ಹೀರೋ ಡಿಸೈಡ್ ಮಾಡಿಬಿಟ್ಟ ಅವನ ಹತ್ರ ಇರುವ GPS ಟ್ರ್ಯಾಕರ್ ಅನ್ನ ಹೊಡೆದಾಕ್ ಬಿಡೋಣ ಅಂತ ಅನ್ಕೋತಾನೆ. ಆವಾಗ್ಲೇನೆ ಈ ಐಲ್ಯಾಂಡ್ ಅನ್ನ ಇವರ ತಂದೆ ತರಾನೇ ಕಾಪಾಡೋಕೆ ಆಗುತ್ತೆ ಅಂತ ಅನ್ಕೊಂಡು ಅದನ್ನ ಹುಡುಕ್ತಾ ಇರ್ತಾನೆ ಹೀರೋ. ಅದೇ ತರ GPS ಟ್ರ್ಯಾಕರ್ ಸಿಗುತ್ತೆ. ಸಿಕ್ಕಿದ ತಕ್ಷಣ ಅದನ್ನ ಕಲ್ಲನ್ನ ಯೂಸ್ ಮಾಡಿ ಹೊಡೆದಾಕ್ತಾರೆ. ಆದ್ರೆ ಹೊಡೆದಾಕಿದ GPS ಡಿವೈಸ್ ಅಲ್ಲಿ ಇವಾಗ ಲೈಟ್ ಆಗಿ ಏನೋ ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗಿ ಆಫ್ ಆಗ್ತಾ ಇದೆ. ಒಂದು ಬೀಪ್ ಸೌಂಡ್ ಬರ್ತಾ ಇದೆ. ಏನು ಅಂತ ನೋಡಿದ್ರೆ ಇವ್ರುಗಳು ಏನೇ ಆ GPS ಟ್ರ್ಯಾಕರ್ ಅನ್ನು ಹೊಡೆದಾಕಿದ್ರು ಕೂಡ ಆ ಟ್ರ್ಯಾಕಿಂಗ್ ಡಿವೈಸ್ ಕೆಲಸ ಮಾಡಿದೆ. ಲೈಟ್ ಆಗಿ ಸಿಗ್ನಲ್ ಅನ್ನ ಕಳಿಸ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಮಿಸ್ಟರ್ ಸಂಗ್ ಇದ್ದಾರೆ ಅಲ್ವಾ, ಅವರಿಗೆ ನಮ್ಮ ಹುಡುಗರು ಇರುವ ಟ್ರ್ಯಾಕಿಂಗ್ ಸಿಗ್ನಲ್ ಸಿಕ್ಬಿಟ್ಟಿದೆ. ಈ ಐಲ್ಯಾಂಡ್ ಇರುವ ಲೊಕೇಶನ್ ಅವರಿಗೆ ಗೊತ್ತಾಗ್ತಾ ಇದೆ. ಇದ್ರ ಮೇಲೆ ನಾವು ಏನು ಮಾಡೋಕೆ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹುಡುಗರು ಬೇಗ ಬೇಗ ಓಡಿ ಬಂದು ಆ ಹುಡುಗಿಯರ ಗುಂಪಿನ ಹೆಡ್ ಹತ್ರ ಅಂದ್ರೆ ಕ್ಯಾಪ್ಟನ್ ಹತ್ರ ಮಾತಾಡೋಕೆ ಶುರು ಮಾಡ್ತಾರೆ. ನೀವು ತಕ್ಷಣ ಈ ಐಲ್ಯಾಂಡ್ ಅನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ಬೇಕಾದ್ರೂ ಮಿಸ್ಟರ್ ಸಂಗ್ ಅವರ ಗ್ಯಾಂಗ್ ಇಲ್ಲಿಗೆ ಬರುತ್ತೆ. ಸೊ ನೀವೆಲ್ಲ ಇಲ್ಲಿಂದ ವೆಕೇಟ್ ಮಾಡಿ ಹೋಗಲೇಬೇಕು ಅಂತ ಕಂಪಲ್ ಮಾಡ್ತಾರೆ ಹುಡುಗರು. ಅದೇ ತರ ಈ ಕಡೆ ನೋಡಿದ್ರೆ ಮಿಸ್ಟರ್ ಸಂಗ್ ಅವನ ಗ್ಯಾಂಗ್ ಅನ್ನೇ ಕರ್ಕೊಂಡು ದೊಡ್ಡ ಗ್ಯಾಂಗ್ ಅನ್ನೇ ಕರ್ಕೊಂಡು ಐಲ್ಯಾಂಡ್ ಅನ್ನ ಹುಡಿಕೊಂಡು ಬರ್ತಾ ಇದ್ದಾನೆ. ನಮ್ಮ ಹುಡುಗಿಯರಿಗೆ ಆ ಜಾಗವನ್ನ ಖಾಲಿ ಮಾಡ್ಕೊಂಡು ಹೋಗೋಕೆ ಒಂದು ಚೂರು ಇಷ್ಟನೇ ಇಲ್ಲ. ಆದ್ರೂ ಏನಾದ್ರೂ ಮಾಡ್ಬೇಕಲ್ಲ ಅಂತ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ. ನಮ್ಮ ಹುಡುಗರ ಜೊತೆ ಸೇರಿ ಜಾಲಿಯಾಗಿ ಡ್ಯಾನ್ಸ್ ಮಾಡೋ ರೀತಿ ಮಜಾ ಮಾಡ್ತಾ ಇರೋ ರೀತಿ ಫೋರ್ಸ್ ಕೊಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿ ಬರ್ತಾ ಇರುವ ಮಿಸ್ಟರ್ ಸಂಗ್ ಇದನ್ನ ನೋಡ್ಬೇಕಾದ್ರೆ ಎಲ್ಲ ನಾರ್ಮಲ್ ಆಗಿ ಇದೆಯಲ್ಲ, ಏನು ಡಿಫ್ರೆಂಟ್ ಆಗಿಲ್ವಲ್ಲ ಅನ್ನೋ ತರ ಕಾಣುತ್ತೆ. ಅದಕ್ಕೆ ಬಾಸ್ ಮಿಸ್ಟರ್ ಸಂಗೋ ತಕ್ಷಣ ಅವನ ಗ್ಯಾಂಗ್ ಇಂದ ಒಂದು 4 ಜನರನ್ನ ಚೆಕ್ ಮಾಡೋಕೆ ಅಂತ ಕಳಿಸ್ತಾನೆ. ಅವ್ರುಗಳು ಕೈಗೆ ವೆಪನ್ ಎಲ್ಲ ತಗೊಂಡು ಐಲ್ಯಾಂಡ್ ಒಳಗಡೆ ಬರ್ತಾರೆ. ಅಲ್ಲಿಗೆ ಬಂದಿದ್ದ ತಕ್ಷಣ ಇವ್ರುಗಳಿಗಾಗಿ ಆ ಹುಡುಗಿಯರು ಕಾಯ್ತಾ ಇರುವ ರೀತಿ ಅವ್ರುಗಳಿಗೆ ಫೀಲ್ ಆಗುತ್ತೆ. ಬಂದವರ ಜೊತೆ ಆಟ ಆಡೋದು, ಅವ್ರುಗಳಿಗೆ ತಿನ್ನೋಕೆ ಕೊಡೋದು ಅಂತ ಅವ್ರುಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಅದೇ ತರ ಅವ್ರುಗಳಿಗೆ ತಿನ್ನೋಕೆ ಕೊಟ್ಟಿದ್ರಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಅದನ್ನ ಕುಡಿದಿದ್ದ ಅದನ್ನ ತಿಂದಿದ್ದ ಹುಡುಗರು 4 ಜನರು ಹಾಗೆ ಅನ್ಕಾನ್ಶಿಯಸ್ ಆಗಿ ಪ್ರಜ್ಞೆ ತಪ್ಪಿ ಹೋಗ್ತಾರೆ. ಎಲ್ಲರೂ ಫ್ಲಾಟ್. ಹೋಗಿದ್ದ 4 ಜನರ ಹತ್ರ ಇಂದಾನು ಯಾವುದೇ ತರ ರಿಪೋರ್ಟ್ ಮಿಸ್ಟರ್ ಸಂಗಿಗೆ ಸಿಕ್ಕಿಲ್ಲ. ಸರಿ, ಬೇರೆ ದಾರಿ ಇಲ್ಲ, ನಾವೇ ಎಂಟ್ರಿ ಕೊಡೋಣ ಅಂತ ಮಿಸ್ಟರ್ ಸಂಗ್ ಅವನ ಇಡೀ ಗ್ಯಾಂಗ್ ಅನ್ನೇ ಕರ್ಕೊಂಡು ಐಲ್ಯಾಂಡ್ ಗೆ ಬರ್ತಾನೆ.
ಆವಾಗ ನಮ್ಮ ಹುಡುಗರು ಅವನ ಹತ್ರ ಓಡಿ ಹೋಗಿ, ಸರ್ ನೀವು ಅನ್ಕೊಳ್ಳೋ ತರ ಈ ಐಲ್ಯಾಂಡ್ ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನೀವು ಅನ್ಕೊಳ್ಳೋ ರೀತಿ ಇದು ವರ್ಜಿನ್ ಐಲ್ಯಾಂಡ್ ಇಲ್ಲ, ಇದು ಬೇರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು. ಆದ್ರೆ ಮಿಸ್ಟರ್ ಸಂಗ್ ಏನು ಪೆದ್ದ ಇಲ್ಲ, ಅವನ ಗ್ಯಾಂಗಿಗೆ ಇಲ್ಲಿರುವ ಹುಡುಗಿಯರು ಎಲ್ಲರನ್ನು ಕಟ್ಟಿ ಹಾಕಿ ಇಡೋಕೆ ಹೇಳ್ತಾ ಇದ್ದಾನೆ, ಅಂದ್ರೆ ಸೀಸ್ ಮಾಡಿ ಇಡೋಕೆ ಹೇಳ್ತಾನೆ. ಅದೇ ತರ ಹುಡುಗರು ಅಲ್ಲಿರೋ ಹುಡುಗಿಯರು ಎಲ್ಲರನ್ನು ಸೀಸ್ ಮಾಡ್ತಾರೆ, ಜೊತೆಗೆ ನಮ್ಮ ಹುಡುಗರನ್ನ ಕೂಡ ಸೀಸ್ ಮಾಡಿದ್ದಾರೆ, ಲಾಕ್ ಮಾಡಿ ಇಟ್ಟಿದ್ದಾರೆ. ಆ ಗುಂಪಿನ ಹೆಡ್ ಹತ್ರ ಆ ಕ್ಯಾಪ್ಟನ್ ಹುಡುಗಿ ಹತ್ರ, ಸುಮ್ನೆ ಆ ಸೀಡು ಎಲ್ಲಿದೆ ಅನ್ನೋ ನಿಜವನ್ನ ಹೇಳ್ಬಿಡು, ಇಲ್ಲಾಂದ್ರೆ ನಿಮ್ಮ ಎಲ್ಲರ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇರ್ತಾನೆ ಮಿಸ್ಟರ್ ಸಂಗ್. ಆ ಗುಂಪಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಇದ್ದಾಳಲ್ಲ ನಮ್ಮ ಹೀರೋಯಿನ್, ಅವಳ ತಂಗಿ, ಅವಳನ್ನ ಕೊಂದ್ಬಿಡ್ತೀನಿ ಅಂತ ಹೆದರ್ಸ್ತಾನೆ ಮಿಸ್ಟರ್ ಸಂಗ್. ಆದ್ರಿಂದ ಬೇರೆ ದಾರಿ ಇಲ್ಲದೆ ನಮ್ಮ ಕ್ಯಾಪ್ಟನ್ ಹುಡುಗಿ ಕೂಡ, ಸರಿ ಬನ್ನಿ ನನ್ನ ಜೊತೆ, ನಾನು ತೋರಿಸ್ತೀನಿ ಅಂತ ಸೀಡಿರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ತರ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಹುಡುಗಿ ಇದ್ದಾಳೆ ಅಲ್ವಾ, ಮಿಸ್ಟರ್ ಸಂಗ್ ವಿಲ್ಲನ್ ಅವನ ಗ್ರೂಪ್ ಅಲ್ಲಿ ಒಬ್ಬನ ಹೊಡೆದಾಕಿ ಅವನನ್ನ ಫ್ಲಾಟ್ ಮಾಡಿ ಬಿಡ್ತಾಳೆ. ಅದೇ ತರ ನಮ್ಮ ಹುಡುಗರು ಕೂಡ ಜಗಳ ಮಾಡ್ತಾರೆ, ಅಲ್ಲಿರುವ ಹುಡುಗಿಯರು ಕೂಡ ಎಲ್ಲರೂ ಸೇರಿ ಜಗಳ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಕೊನೆಯದಾಗಿ ನೋಡಿದ್ರೆ ಮಿಸ್ಟರ್ ಸಂಗು ಹೇಗೋ ನಮ್ಮ ಹೀರೋವನ್ನ ಮಾತ್ರ ಸೀಸ್ ಮಾಡಿ ಅವನನ್ನ ಹೆದರಿಸಿ ಕಾಡು ಒಳಗಡೆ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಾನೆ. ನಮ್ಮ ಹೀರೋ ಅವನ ಬಾಡಿಯನ್ನ ಸುತ್ತ ಏನೋ ಒಂಥರ ಟೈಮ್ ಬಾಂಬ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದಾನೆ ಮಿಸ್ಟರ್ ಸಂಗ್. ಏನಾದ್ರೂ ಗಲಾಟೆ ಮಾಡಿದ್ರೆ ಅಷ್ಟೇ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಬಿಡ್ತೀನಿ ಅಂತ ಹೆದರಿಸಿ ನಮ್ಮ ಹೀರೋವನ್ನ ಕರ್ಕೊಂಡು ಕಾಡನ್ನ ಬಿಟ್ಟು ಸಮುದ್ರಕ್ಕೆ ಬರ್ತಾರೆ. ಹೇ ನಿಜವನ್ನ ಹೇಳೋ, ಆ ಸೀಡ್ ಎಲ್ಲಿದೆ ಅನ್ನೋದು ನಿನಗೆ ವಿಷಯ ಗೊತ್ತಿರುತ್ತೆ, ಖಂಡಿತ ಗೊತ್ತಿರುತ್ತೆ, ಹೇಳು, ಇಲ್ಲಾಂದ್ರೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಬಿಡ್ತೀನಿ ಅಂತ ನಮ್ಮ ಹೀರೋವನ್ನ ಹೆದರ್ಸ್ತಾನೆ ಮಿಸ್ಟರ್ ಸಂಗ್. ಆವಾಗ ಅಷ್ಟರಲ್ಲಿ ಕಾಡು ಒಳಗಡೆ ಇದ್ದ ನಮ್ಮ ಹುಡುಗಿಯರು ಎಲ್ಲರೂ ಅಲ್ಲಿದ್ದ ರೌಡೀಸ್ ಎಲ್ಲರನ್ನು ಹೊಡೆದು ಕಳಿಸ್ಬಿಟ್ಟು ಸಮುದ್ರಕ್ಕೆ ಬರ್ತಾರೆ. ಅಲ್ಲಿಗೆ ಬಂದು ಬಾಸ್ ಮಿಸ್ಟರ್ ಸಂಗನ ಕೂಡ ಚೆನ್ನಾಗಿ ಹೊಡಿತಾರೆ ಹುಡುಗಿಯರು. ಸಂಘ ಹತ್ರ ಇರುವ ಬಾಂಬ್ ಬ್ಲಾಸ್ಟ್ ಮಾಡುವ ಬಟನ್ ಅನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಫ್ರೆಂಡ್. ಆದ್ರೂ ಕೊನೆಯದಾಗಿ ಆ ಹೋರಾಟದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವ ಬಟನ್ ಅನ್ನ ಗೊತ್ತಿಲ್ಲದೆ ಪ್ರೆಸ್ ಮಾಡಿ ಬಿಡ್ತಾ ಇದ್ದಾರೆ. ಆದ್ರಿಂದ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಟೈಮರ್ ಆನ್ ಆಗುತ್ತೆ. ಇವಾಗ ನಮ್ಮ ಹೀರೋ ಬಾಡಿಯಲ್ಲಿ ಸುತ್ತ ಇರುವ ಬಾಂಬ್ ಆಕ್ಟಿವೇಟ್ ಆಗ್ಬಿಟ್ಟಿದೆ. ಇನ್ನ 30 ಸೆಕೆಂಡ್ ಅಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತಂತೆ. ಟೈಮ್ ಬೇರೆ ಆಗ್ತಾನೆ ಇದೆ. ಫ್ರೆಂಡ್, ಲವ್ವರ್, ಅಲ್ಲಿರುವ ಹುಡುಗಿಯರು ಎಲ್ಲರೂ ಆ ಬಾಂಬ್ ಅನ್ನ ಹೇಗಾದ್ರೂ ಡಿಆಕ್ಟಿವೇಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಏನುವೆ ಕೆಲ್ಸಕ್ಕೆ ಬರ್ತಾ ಇಲ್ಲ, ಕೆಲ್ಸಕ್ಕೆ ಆಗ್ತಾ ಇಲ್ಲ. ಸೊ ನಮ್ಮ ಹೀರೋ ಚೆನ್ನಾಗಿ ಅರ್ಥ ಮಾಡ್ಕೊಂಡ, ಈ ಐಲ್ಯಾಂಡ್ ಅನ್ನು, ಇಲ್ಲಿರುವ ಜನರನ್ನು, ಇಲ್ಲಿರುವ ನೇಚರ್ ಅನ್ನು ಕಾಪಾಡಬೇಕು ಅಂದ್ರೆ ಒಂದು ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅನ್ನ ಮಾಡಬೇಕು, ನಮ್ಮನ್ನ ನಾವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹೀರೋ ಅವನ ಮನಸ್ಸಲ್ಲೇ ಅನ್ಕೊಂಡು ಆ ಐಲ್ಯಾಂಡ್ ಅನ್ನ ಬಿಟ್ಟು ಹಾಗೆ ಸ್ಪೀಡ್ ಆಗಿ ಬೀಚ್ ಒಳಗಡೆ ಸಮುದ್ರಕ್ಕೆ ಓಡಿ ಹೋಗ್ತಾನೆ. ಅವನ ಒಳಗಡೆ ತುಂಬಾ ಫ್ಲಾಶ್ ಆಗ್ತಾ ಇದೆ, ಅವನ ಮನಸ್ಸಲ್ಲಿ ತುಂಬಾನೇ ಫ್ಲಾಶ್ ಆಗ್ತಾ ಇದೆ. ನಮಗೆ ಏನಾದ್ರೂ ಪರವಾಗಿಲ್ಲ, ಈ ನೇಚರ್ ಅನ್ನ ಕಾಪಾಡಬೇಕು, ಈ ಐಲ್ಯಾಂಡ್ ಅನ್ನ ಕಾಪಾಡಬೇಕು, ನೇಚರಿಗೂ ಮನುಷ್ಯರಿಗೂ ಮಧ್ಯೆ ಇರುವ ಬ್ಯಾಲೆನ್ಸ್ ಅನ್ನ ನಾವು ಮೇಂಟೈನ್ ಮಾಡೋಕೆ ಕಾಪಾಡಲೇಬೇಕು ಅಂತ ಇವನ ತಂದೆ ಏನ್ ಡಿಸೈಡ್ ಮಾಡಿದ್ರೋ ಅದೇ ಡಿಸಿಷನ್ ಅನ್ನ ನಮ್ಮ ಹೀರೋ ತಗೊಂಡು ಸಮುದ್ರಕ್ಕೆ ಓಡಿ ಹೋಗಿ ಜಿಗಿತಾ ಇದ್ದಾನೆ. ಕರೆಕ್ಟ್ ಆಗಿ ಸಮುದ್ರ ಒಳಗಡೆ ಇಳಿಬೇಕಾದ್ರೆ ಆ ಟೈಮ್ಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಕಡೆ ನಮ್ಮ ಹೀರೋವನ್ನ ಲವ್ ಮಾಡಿದ್ದ ಮ್ಯೂಯಾಂಗ್ ಕಿರ್ಚ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿರುವ ಹುಡುಗಿಯರು ಎಲ್ಲರೂ ಇದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಎಲ್ಲರೂ ಬೇಜಾರ್ ಮಾಡ್ಕೋತಾ ಇರ್ತಾರೆ. ಅಷ್ಟೇ ಮೂವಿ ಮುಗೀತು, ನಮ್ಮ ಹೀರೋನೇ ಸತ್ತೋಗ್ಬಿಟ್ಟ ಅಂತ ನಾವು ಅನ್ಕೊಂಡ್ರೆ ಎಂಡಿಂಗ್ ಕಾರ್ಡ್ ಎಲ್ಲವನ್ನು ಹಾಕ್ತಾ ಇದ್ದಾರೆ. ಸರಿ ಅಂತ ನೋಡ್ತಾನೆ ಇರ್ಬೇಕಾದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಮ ಹೀರೋ ಆ ಐಲ್ಯಾಂಡ್ ಅಲ್ಲಿ ಯಾವ್ದೋ ಒಂದು ಕಡೆ ಕಣ್ಬಿಟ್ಟು ಎದ್ದೇಳ್ತಾ ಇದ್ದಾನೆ. ಸತ್ತೋಗ್ಬಿಟ್ಟ ನಮ್ಮ ಹೀರೋ ಅಂತ ಅನ್ಕೊಂಡ್ರೆ ಅದೇ ಐಲ್ಯಾಂಡ್ ಅಲ್ಲಿ ಯಾವ್ದೋ ಒಂದು ಕಡೆ ನಮ್ಮ ಹೀರೋ ಎಚ್ಚರೆಯಾಗಿ ಎದ್ದೇಳ್ತಾ ಇದ್ದಾನೆ, ಇನ್ನ ಜೀವಂತವಾಗಿ ಇದ್ದಾನೆ. ಅಂದ್ರೆ ಏನರ್ಥ, ಈ ಐಲ್ಯಾಂಡ್ ಅಲ್ಲಿ ಬರೀ ವರ್ಜಿನ್ ಹುಡುಗಿಯರು ಮಾತ್ರನೇ ತುಂಬಾ ಕಾಲ ಜೀವಂತವಾಗಿ ಇರೋಕೆ ಆಗುತ್ತೆ ಅಂತ ಇಲ್ಲ. ನೇಚರ್ ಅನ್ನ ಇಷ್ಟಪಡೋರು, ಅದನ್ನ ಕಾಪಾಡಬೇಕು ಅಂತ ಅನ್ಕೊಳ್ಳೋರು ಎಲ್ಲರೂ ಲೈಫ್ ಲಾಂಗ್ ಬದುಕೋಕೆ ಆಗುತ್ತೆ, ಅವ್ರಗಳಿಗೆ ಏನೂ ಆಗಲ್ಲ. ಈ ಐಲ್ಯಾಂಡಿನ ಮ್ಯಾಜಿಕ್ ಏನೋ ಸಮುದ್ರ ಮತ್ತೆ ನಮ್ಮ ಹೀರೋವನ್ನ ತಂದು ಐಲ್ಯಾಂಡ್ ಗೆನೆ ಬಿಡ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿದ್ರೆ, ಸಮುದ್ರದಲ್ಲಿ ಮುಳುಗೋಗಿದ್ದ ಹುಡುಗಿಯನ್ನ ನಮ್ಮ ಹೀರೋ ಸಿಪಿಆರ್ ಕೊಟ್ಟು ಕಾಪಾಡಬೇಕಾದ್ರೆ ಅದೇ ತರ ಉರ್ದೋಗಿದ್ದ ಪರ್ವತ ಮರವನ್ನ ನಮ್ಮ ಹೀರೋ ಕಾಪಾಡಿದ ಹಾಗೇನೆ ಅದು ಸಾಧ್ಯವಾಗಿದ್ರೆ ಬ್ಲಾಸ್ಟ್ ಆಗಿದ್ದ ನಮ್ಮ ಹೀರೋ ಕೂಡ ಜೀವಂತವಾಗಿ ಬರೋಕೆ ಚಾನ್ಸಸ್ ಇದೆ. ಸಮಥಿಂಗ್ ಮಿರಾಕಲ್ ಇದೆ ಈ ಐಲ್ಯಾಂಡ್ ಅಲ್ಲಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ, ರಿಲೇಟಿವ್ಸ್ ಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.